ಏನಾದ್ರು ಹೆಲ್ಪ್ ಬೇಕಿತ್ತು? ಥ್ಯಾಂಕ್ ಯು. ಇಲ್ಲ, ಎಲ್ಲರೂ ಅಸೆಂಬಲ್ ಆಗಿಬಿಟ್ರೆ ಸೆಷನ್ ಬರ್ತಾರೆ. ಟೈಪ್ ಮಾಡಲಿಕ್ಕೆ ಆಗ್ತದೆ ನಿಮ್ಮದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ. ಬಿಸ್ನೆಸ್ ಟ್ರೈನಿಂಗ್ಸ್ ಮಾಡ್ತೀನಿ. ನಾನೇ ಈಗ ಬಂದೆ. ಟೈಮ್ ಆಗುತ್ತೆ, ಈಗ ಬಂದೆ. ಟೈಮ್ ಆಗುತ್ತೆ, ಈಗ ಬಂದೆ. ಎಷ್ಟು ಕುತ್ಕೊಳಕ್ ಬರಲ್ಲ ಅಂದ್ರೆ ಬಿಟ್ಬಿಡು, ಅಲ್ಲಿ ಅಲ್ಲಿ ಕುತ್ಬಿಡು. ಆಮೇಲೆ ಹಾಸ್ಪಿಟಲ್ ಕಾಣಿಲ್ಲ.
ಮ್ಯಾಟ್ ಇದೆಯಲ್ಲ ನೀವು ಮಲ್ಕೊಳಕ್ಕಾಗೋ ಜಾಗ ಬೇಕಲ್ವಾ? ನಾನು ಕೇಳಿದ್ದೆ ಅದೇ ಬ್ಯಾಗ್ ಅಲ್ಲ ಬೇಡ, ಒಬ್ಬರಿಂದ ಹೋಗಿ. ಹಾಂ ರೈಟ್, ಹಂಗೆ ಇದಕ್ಕೆ ನಾವು ಹತ್ತೇನ ಹಿಂದೆ ಹೋಗಿ. ಅಲ್ಲ, 3 ಯಾರು ಹಿಂಗಡೆ ಇಸ್ಕೊಳ್ಳಿ ಅವ್ರು ಹಂಗೆ ಇದು ಮಾಡುತ್ತೆ. ನೀನು ಇಲ್ಲಿ ಹೋಗಿ. ಹಾಂ, ಆ 4 ಇಲ್ಲಿ ಜಾಸ್ತಿ ನಿಮ್ಮ ಮ್ಯಾಟಿಗೆ ಬರುತ್ತಿಲ್ಲ. ಮುಂದೆ ಹಾಕೊಳ್ಳಿ, ನೀವು ಅಲ್ಲೇ ಮಾಡ್ತೀವಿ, ಹಂಗೆ ಮಾಡ್ತೀವಿ. ಹಾಂ ರೈಟ್, 4 ಮುಂದೆ ಸ್ಟ್ರೇಟಾಗಿ ಹಾಕೊಳ್ಳಿ ಅಮ್ಮ. ಇಲ್ಲ ಈಕ್ವಲ್ ಆಗಿ. ಹಾಂ ಇದು ಅದೊಂದು ಮ್ಯಾಟರ್. ಎಷ್ಟಾಯ್ತು? ಇಲ್ಲೇ ಯಾರು ಇಬ್ಬಿಬ್ರು ಇಲ್ಲ ಎಲ್ಲಿ ಒಬ್ಬರೇ ಮ್ಯಾಟ್ ಇಲ್ಲ, ಬನ್ನಿ ಇಲ್ಲಿ. ಇಲ್ಲ ಸುಧಾ, ಬಾ. ಹಲೋ 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 ನೀವು ಕೂತ್ಕೊಳ್ಳಿ. ನೀವು ಈಗ ಕಳಿಸಿ ಇಬ್ರು ಬೇಡ, ಒಬ್ಬರೇ ಅಲ್ಲಿ ಬೇಡ, ಅಲ್ಲಿ ಕರೆಂಟ್ ಇದೆ. ಮಾತಾಡಬೇಡಿ, ಸೈಲೆಂಟ್. ಅಣ್ಣ ಸೌಂಡ್ ಸ್ವಲ್ಪ ಸಾಫ್ಟ್ ಮಾಡಿ, ಸ್ವಲ್ಪ. ಹಲೋ ಹಲೋ ಸಾಫ್ಟ್ ಮಾಡಿ, ಸಾಫ್ಟ್ ಸಾಫ್ಟ್ ಸಾಫ್ಟ್. ಇನ್ನು ಸ್ವಲ್ಪ ಚೂರು. ಹಲೋ ಹಲೋ. ಹಾಂ ಸಾಕು, ವಾಯ್ಸ್ ಸಾಕಾಗ್ತದ? ಇನ್ನು ಸ್ವಲ್ಪ ಸಾಫ್ಟ್ ಮಾಡೋಣ. ಸರಿ ಇದೆಯಾ? ಓಕೆ. ಹಾಂ, ಗುಡ್ ಗರ್ಲ್ಸ್. ಎಲ್ರಿಗೂ ಆಯ್ತಾ ಈಗ? ಇನ್ಯಾರು ಇದ್ದಾರಾ? ಲಾಸ್ಟಲ್ಲಿ ಮಾತಾಡಬಾರ್ದು. ಸರ್ ಬನ್ನಿ. ಆಯ್ತಾ? ಬೇಗ ಮೇಡಮ್ ಅವರಿಗೆ ಈಗಾಗಲೇ ನಿಗದಿತವಾದಂಥ ಟೈಮಿಂಗ್ಸ್ ಅಲ್ಲಿ ನಿಗದಿತವಾದ ಜನಗಳಿಗೆ, IPS ಆಫೀಸರ್ಸ್ಗೆ, ಬೇರೆ ಬೇರೆ ಪೊಲೀಸ್ ಆಫೀಸರ್ಸ್ಗೆ, ಇನ್ನೂ ಬೇರೆಯವರಿಗೆಲ್ಲರಿಗೂ ಟ್ರೈನಿಂಗ್ ಕೊಡೋಕೆ ಅವ್ರಿಗೆ ಟೈಮ್ ಲಿಮಿಟ್ ಮಾಡಿದ್ದಾರೆ. ಅವ್ರು ನಿಗದಿತ ಟೈಮ್ಗೆ ಅವ್ರಲ್ಲಿ ಹೋಗಲೇಬೇಕು, ತಡ ಆಗಬಾರ್ದು. ನಾಳೆ ಎಷ್ಟೊತ್ತಿಗೆ ಹೇಳಿರ್ತಾರೋ ಅದಕ್ಕಿಂತ 5 ನಿಮಿಷ ಮುಂಚೆ ನೀವೆಲ್ಲರೂ ಇಲ್ಲೇ ಅಸೆಂಬಲ್ ಆಗಬೇಕು ಕಡ್ಡಾಯವಾಗಿ. ಈಗ ಮೇಡಮ್ ಅವರಿಗೆ ನಮ್ಮ DGP ಸಾಹೇಬರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ಏನು ಮಾಡ್ತೀರಿ? ಜಾಯಿನ್ ಆಗ್ತೀರಾ? ಹೋಗಿ ಬೇಗ ಅಟೆಂಡ್ ಮಾಡಿ.
ಇಲ್ಲ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ತರಬೇತಿ ಕಾರ್ಯಕ್ರಮಕ್ಕೆ ತರಬೇತಿ ನಡೆಸಿಕೊಡ್ಬೇಕು ಅಂತ ಅತ್ಯಂತ ಗೌರವಪೂರ್ವಕವಾಗಿ ವಿನಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಮೇಡಮ್. ಈ ಕಾರ್ಯಕ್ರಮದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂಬರುವ ಯೋಗ ದಿನದಲ್ಲಿ ನೀವೆಲ್ಲರೂ ಬಹಳ ಉತ್ಸುಕತೆಯಿಂದ ಹಾಗೂ ಸ್ಪಷ್ಟ ರೀತಿಯಲ್ಲಿ ಯೋಗಾಭ್ಯಾಸ ಮಾಡೋ ಅಂತ ಒಂದು ಅವಕಾಶ ನಮಗೆ ದೊರೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮೇಡಮ್ ಅವರಿಗೆ ಸ್ವಾಗತಿಸಿ ನನ್ನ ಮಾತು ಮುಗಿಸ್ತೀನಿ. ದಯಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನೂ ಒಬ್ರು ಯಾರಾದರೂ ಬರ್ಬೋದು ಸರ್. ನೀನ್ ಬಾಯಿ ಪ್ಲೀಸ್ ಸೀಟೆಡ್ ಡೌನ್ ಸರ್. ನೀವು ಮಾಡೋ ತರಗತಿಯನ್ನು ನಿಮಗೆ ರೆಕಾರ್ಡ್ ಮಾಡಿ ಕೊಡ್ತೀನಿ, ನೀವು ಅದನ್ನ ಫಾಲೋ ಮಾಡ್ಬೋದು ನೆಕ್ಸ್ಟ್. ಓಕೆ, ದೇಹವನ್ನು ನೇರ ಮಾಡಿ ಕೂತ್ಕೊಳ್ಳಿ. ಇವತ್ತು ಬೇರೆ ಯಾವುದೇ ವಿಚಾರವನ್ನು, ಅದು ಇಲಾಖೆಗೆ ಸಂಬಂಧಪಟ್ಟಿರಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರಲಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿರಲಿ, ಯಾವ ವಿಚಾರವನ್ನು ತೆಗೆದುಕೊಳ್ಳದೆ ನೇರ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಶುರು ಮಾಡೋಣ. ಓಕೆ, ಐ ನೋ ನಮ್ಮ ಹೆಣ್ಮಕ್ಳಿಗೆ ಪ್ರಶ್ನೆಗಳು ಬಹಳ ಉದ್ಭವವಾಗಿರುತ್ತೆ. ಸೊ ನನ್ನ ಉದ್ದೇಶ ಏನು ಅಂದರೆ, ನೀವೇ ಪ್ರಶ್ನೆಯನ್ನು ಕೇಳುಗರಾಗಿರ್ತೀರಿ ಮತ್ತು ಅದಕ್ಕೆ ಉತ್ತರವೂ ಕೂಡ ನಿಮ್ಮಲ್ಲೇ ಇರುತ್ತೆ. ಸೊ ವಿಲ್ ಟೇಕ್ ಆನ್ಸರ್ ಫ್ರಮ್ ಯು ಓನ್ಲಿ. ಓಕೆ, ಮತ್ತು ಇನ್ನೊಂದೇನೆಂದರೆ, ಎಸ್ಪೆಷಲಾಗಿ ನಮ್ಮ ಭಾರತ ದೇಶದಲ್ಲಿ ಮಾತಾಡೋರು ಬಹಳ ಮಂದಿ ಸಿಗ್ತಾರೆ. ಏನಂತೀರಿ ಅಲ್ವಾ? ಯಾರು ಆಚರಣೆ ಮಾಡಲ್ವೋ ಅವರು ಜಾಸ್ತಿ ಮಾತಾಡ್ತಾರೆ, ಯಾರು ಮಾತಾಡಲ್ವೋ ಅವ್ರ ಕಾರ್ಯದಲ್ಲಿ ಅವರ ಒಂದು ಕರ್ತವ್ಯನೋ ಅವರ ಒಂದು ಸೇವೆನೋ ಅಥವಾ ಅವರ ನಿಷ್ಠೆಯನ್ನು ತೋರಿಸ್ತಾ ಇರ್ತಾರೆ ಸದಾ. ಹೌದಲ್ವಾ? ಹಾಗಾಗಿ ಎಷ್ಟೋ ಗೆಸ್ಟ್ ಲೆಕ್ಚರ್ಸ್ ನಿಮ್ಗೆ ಬರ್ತಿರ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಭಾಷಣಗಳು, ಸ್ಪೀಚ್ಗಳು ಯೋಗದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ರೈಟ್, ಅಥವಾ ನಮ್ಮ ಈ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾನೆ ಇರ್ತೀರಿ. ಲೆಟ್ ಅಸ್ ಕನೆಕ್ಟ್ ವಿತ್ ಇನ್ ಅಸ್ ಟುಡೇ. ಆಗ್ಬೋದಲ್ಲ? ಆಲ್ ರೈಟ್. ಸೊ ಆರಾಮಾಗಿ ನೀವು ಯಾವ ಸ್ಥಿತಿಯಲ್ಲಿ ನೀವು ಕೂತಿದ್ದೀರೋ ಅದು ನಿಮ್ಮ ಸುಖಾಸನ ಸ್ಥಿತಿ ಅಂತ ಅಂದ್ಕೊಳ್ಳಿ. ಓಕೆ, ನಾನು ಮಧ್ಯ ಬರ್ತೀನಿ ಆ್ಯಂಡ್ ಯಾರಿಗೆಲ್ಲ ಕಾಣಿಸಲ್ಲ ಈ ಕಡೆ ಅಟೆನ್ಷನ್, ಮಾತಾಡಬಾರ್ದು. ಈಗ ಏನಾಗಿದೆ, ಫಸ್ಟು ಪೊಲೀಸ್ ಅಂದ ತಕ್ಷಣ ನಮಗೆಲ್ಲ ಒಂದು ಪದ ಕಣ್ಮುಂದೆನೂ ಬರುತ್ತೆ, ಆ ಒಂದು ಸೆನ್ಸನ್ನು ಅಲರ್ಟ್ ಮಾಡುತ್ತೆ. ಯಾವುದಪ್ಪ? ಶಿಸ್ತು. ಸೊ ನಾವು ಕೂತ್ಕೊಳ್ಳೋದ್ರಿಂದ ಹಿಡಿದು, ನಿಂತ್ಕೊಳ್ಳೋದ್ರಿಂದ ಹಿಡಿದು, ತಿನ್ನೋದ್ರಿಂದ ಹಿಡಿದು, ಮಾತಾಡೋದ್ರಿಂದ ಹಿಡಿದು, ನಮ್ಮ ವೃತ್ತಿ ನಿಷ್ಠೆಯಿಂದ ಹಿಡಿದು ನಾವು ಶಿಸ್ತಿನಿಂದ ಇರಬೇಕಾಗ್ತದೆ. ಹೌದಲ್ಲ? ಆಮೇಲೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಈ ಫೀಲ್ಡಿಗೆ ನಾವು ಬಂದುಬಿಟ್ಟಿದ್ದೀವಿ ಅಲ್ವಾ? ನಾವು ಇಷ್ಟಪಡದೆ ಮಾಡೋ ಅಂಥ ಕೆಲಸ ಯಾವತ್ತಿದ್ರೂ ನಮಗೊಂಥರ ಶಿಕ್ಷೆ ಥರ ಬಂದಾಗ್ಬಿಟ್ಟಿದೆ. ಅದನ್ನು ನಾವು ಫ್ಯಾಷನೇಟಾಗಿ ತಗೊಂಡಾಗ ನಾವು ಇರುವಂತಹ ಸ್ಥಾನದಲ್ಲಿಯೇ ಅತಿ ಹೆಚ್ಚಿನ ಸಾಧನೆಯನ್ನು ಮಾಡಿ ನಾವು ತೋರಿಸ್ಬೋದು. ಅದು ಇವತ್ತಿಂದ ನಿಮ್ಮ ಮೈಂಡಲ್ಲಿ ವೃತ್ತಿಯಾಗಲಿ. ದರ್ ಇಸ್ ನೋ ಪಾಯಿಂಟ್ ಆಫ್ ರ್ಯಾಂಕಿಂಗ್. ನಾವು ಯಾವ ಒಂದು ರ್ಯಾಂಕಲ್ಲಿ ಇರ್ತೀವಿ, ವಿತಿನ್ ದಟ್ ನಾವು ಸಾಧನೆ ಮಾಡೋದಿದ್ದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಯುವರ್ ಡಿಸಿಪ್ಲಿನ್. ಓಕೆ, ರೈಟ್. ಈಗ ತೋರು ಬೆರಳು ಮತ್ತು ಹೆಬ್ಬೆರಳು ಎರಡೂ ಕೈ ಮೇಲೆತ್ತಿ ನಾನು ತೋರಿಸಿ ಹೀಗೆ ಜಾಯಿನ್ ಮಾಡಿ ಹೀಗೆ. ಓಕೆ, ರೈಟ್. ತೊಡೆ ಮೇಲೆ ಇಟ್ಕೊಳ್ಳಿ. ಓಕೆ, ಈ ಮಂಡಿಯಿಂದ ಆಚೆ ಬಂದಿದೆ ಅಲ್ಲ, ನಿಧಾನ ಕೈಯನ್ನು ಹಿಂದೆ ಕೆಡ್ಕೊಳ್ಳಿ. ಬೆನ್ನು ನೇರ ಆಗುತ್ತೆ. ಈ ಎಲ್ಬೋಸ್ ಹೊರಗಡೆ ಹೋಗಿದೆ, ನಿಧಾನ ಹಿಂದೆ ಕೆಳ್ಕೊಳ್ಳಿ. ಎಸ್, ಶೋಲ್ಡರ್ ಇವಾಗ ಬ್ಯಾಕ್ ಹೋಯ್ತು
ಕರೆಕ್ಟ್ ಅಲ್ಲ? ರೈಟ್. ಈಗ ತಲೆಯನ್ನು ನೇರ ಮಾಡಿ ಗಲ್ಲ ನೆಲವನ್ನು ನೋಡಿ, ಮುಖದಲ್ಲಿ ಒಂದು ನಗುಮುಖ ಇರಲಿ, ಹಸನ್ಮುಖರಾಗಿರಿ. ಆ್ಯಂಡ್ ಫ್ಯಾನ್ಸ್ ಸ್ವಲ್ಪ ಆಫ್ ಮಾಡಿ ಸರ್, ಎಲ್ಲ ಫ್ಯಾನ್ಸು ಆಫ್ ಮಾಡಿ. 1-2 ನಿಮಿಷ ಎಲ್ಲರೂ ಕಣ್ಣನ್ನು ಹಗುರವಾಗಿ ಮುಚ್ಚಿ, ಕಣ್ಣು ಮುಚ್ಚಿರಬೇಕು, ಮುಖದ ಮೇಲೆ ಆ ನಗುವಿನ ಅಲೆ ರಾರಾಜಿಸ್ತಾ ಇರಬೇಕು. ಮುಖದಲ್ಲಿಯ ಸೌಂದರ್ಯ ನಮ್ಮ ಚರ್ಮದ ಸೌಂದರ್ಯ ಅಲ್ಲ, ನಮ್ಮ ಹೃದಯದಲ್ಲಿರುವಂತಹ ಸೌಂದರ್ಯದ ಅಲೆಗಳು ನಮ್ಮ ಮುಖದ ಮೇಲೆ ಬರಬೇಕು. ನೀವು ಉಸಿರಾಡುವಂಥದ್ದು ನಿಮಗೇ ಕೇಳಿಸಬಾರ್ದು, ಶಬ್ದ ರಹಿತವಾದಂತಹ ಉಸಿರಾಟ, ಆದರೆ ಯಾವುದೇ ನಿಗ್ರಹ ಅಲ್ಲಿ ಇರಬಾರದು. ಸರಾಗವಾಗಿ ತನ್ನಿಚ್ಛೆ ತಾನೇ ಹೇಗೆ ಉಸಿರಾಟ ನಡೀತಾ ಇರುತ್ತೋ ಅದೇ ರೀತಿ ಅದು ನಡೀತಾ ಇರಲಿ. ಆ ಉಸಿರಾಟವನ್ನು ಗಮನಿಸ್ತಾ ಸುಮ್ಮನೆ 1-2 ನಿಮಿಷ ಹಾಯಾಗಿ ಕೂತ್ಕೊಂಡ್ಬಿಡಿ ಅಷ್ಟೇ. ಇಲ್ಲಿ ಬಂದು ಕೂರುವ ಮುಂಚೆ ನಾವೆಲ್ಲ ಪೊಲೀಸ್, ಆದರೆ ಇಲ್ಲಿ ಕುಳಿತ ಮೇಲೆ ನಾವೆಲ್ಲರೂ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್. ನಾವು ಮಾನವರು ಅನ್ನೋದನ್ನು ಮಾತ್ರ ನೀವು ರಿಯಲೈಸ್ ಮಾಡ್ಕೊಳ್ಳಿ. ಸೊ ವಿ ಆರ್ ದಿ ವಾರ್ಡರ್ಸ್, ಆದರೆ ಇದು ಡ್ಯೂಟಿ ಅಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ಸೊಸೈಟಿ ಅಂತ ಮನಸ್ಸಿನಲ್ಲಿ ಅಂದ್ಕೊಬಿಡಿ. ನನಗೆ ಇವತ್ತು ಡ್ಯೂಟಿ ಇದೆ ಮ್ಯಾಮ್, ಡ್ಯೂಟಿ ಇದೆ ಸರ್ ಅಂತ ಹೇಳಬಾರ್ದು. ಐ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟುಡೇ. ಅಬೌಟ್ ವಾಟ್? ಅಬೌಟ್ ದಿ ಸೊಸೈಟಿ, ಟುವರ್ಡ್ಸ್ ಸೊಸೈಟಿ. ಒಂದು ಯೋಚನೆ ಮಾಡಿ, ನೀವೆಲ್ಲ ಅಮೋಘವಾದಂತಹ ಒಂದು ಯುನಿಕ್ ಪರ್ಸ್ನಾಲಿಟಿಯನ್ನು ಹೊಂದಿರುವಂತಹ ಜೀವಗಳು. ನೀವು ಸೊಸೈಟಿಗೆ ಸೆಕ್ಯೂರಿಟಿಯನ್ನು ನೀಡ್ತಾ ಇದ್ದೀರಿ, ಆದರೆ ನೀವು ನಿಮ್ಮ ಮನಸ್ಸಿಗೆ ಸೆಕ್ಯೂರಿಟಿಯನ್ನು ನೀಡ್ತಾ ಇದ್ದೀರಾ? ಒಮ್ಮೆ ಗಮನಿಸ್ಕೊಂಡು ಯೋಚನೆ ಮಾಡಿ. ಹಾಗಾದರೆ ಈ ಮೈಂಡ್ಗೆ ಯಾರು ಸೆಕ್ಯೂರಿಟಿಯನ್ನು ನೀಡ್ತಾರೆ ಅನ್ನೋ ಕ್ವಶನ್ ಕೂಡ ನೀವು ಹಾಕೊಳ್ಳಿ. ಆ ಸ್ಟ್ರೆಸ್ಸು, ಪ್ರೆಷರು, ಇರೆಗ್ಯುಲರ್ ಡ್ಯೂಟಿ ಅವರ್ಸು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಇವೆಲ್ಲ ಸೇರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ನಮ್ಮ ಹೆಣ್ಮಕ್ಳಾಗಲಿ ಅಥವಾ ಗಂಡ್ಮಕ್ಳಾಗಲಿ ನಿಮ್ಮ ಆರೋಗ್ಯದ ಮೇಲೆ ಒಂದು ಸೈಲೆಂಟಾಗಿ ಎಫೆಕ್ಟ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ, ಟುಡೇ ನಾವೇನು ಇಲ್ಲಿದ್ದೀವಿ, ದಿಸ್ ಸೆಷನ್ ಈಸ್ ನಾಟ್ ಟ್ರೈನಿಂಗ್, ದಿಸ್ ಈಸ್ ಯುವರ್ ಪರ್ಸ್ನಲ್ ಟೈಮ್ ವಿತ್ ಯೋರ್ ಸೆಲ್ಫ್. ನಿಮ್ಮ ಅತೀ ವೈಯಕ್ತಿಕ ಸಮಯ ನಿಮಗಾಗಿ. ಇದು ದೀರ್ಘ ಶ್ವಾಸ ತಗೊಳ್ಳಿ. ಈಗ ಶ್ವಾಸವನ್ನು ಬಾಯಿ ಮುಖೇನ ಆಚೆ ಹಾಕ್ತಾ ಬನ್ನಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಬಾಯಿಂದ ಶ್ವಾಸ ಹಾಕಬಾರ್ದು, ಮೂಗಿನಿಂದ ಶ್ವಾಸ ಒಳಗೆ, ಮೂಗಿನಿಂದ ಶ್ವಾಸ ಹೊರಗೆ. ಒಂದು ಶಾಂತ ವಾತಾವರಣ ವೃದ್ಧಿಯಾಗಿದೆ. ಈಗಾಗಲೇ ನಿಮ್ಮ ಮೈಯಲ್ಲೆಲ್ಲ ಸ್ವಲ್ಪ ಬಿಸಿ ವಾತಾವರಣ ಪ್ರಾರಂಭವಾಗಿದೆ. ಹೌದು, ಐ ಕ್ಯಾನ್ ಫೀಲ್ ಲಿಟಲ್ ಹಾಟ್ ಅನ್ನೋರು ಮಾತ್ರ ತಲೆ ಆಡಿಸಿ ನನಗೆ ಸಿಗ್ನಲ್ ಕೊಡ್ಬೋದು. ವೆರಿ ಗುಡ್. ಈ ಥಾಟ್ ಹೀಗೆ ಮುಂದುವರಿಲಿ. ಎರಡೂ ಕೈಯನ್ನು ಎದೆಯ ಮುಂಭಾಗದಲ್ಲಿ ಇಂಟು ಶೇಪ್ನಲ್ಲಿ ತೊಗೊಂಡು ಬನ್ನಿ.
ಗೊತ್ತಾಗ್ಲಿಲ್ಲ ಅನ್ನೋರು ನೋಡ್ಕೊಳ್ಳಿ. ಇಂಟು ಶೇಪ್ನಲ್ಲಿ ಹೀಗೆ ತಗೊಂಡು ಬನ್ನಿ. ಒಂದು ರೌಂಡು ಕಣ್ಣನ್ನು ಬಿಟ್ಟು ನನ್ನ ಜೊತೆನೇ ಮಾಡಿ ಇನ್ಹೇಲ್ ಮಾಡ್ತಾ ಎರಡೂ ಕೈಯನ್ನು ಈಗ ಅಗಲ ಮಾಡ್ತಾ ಬನ್ನಿ. ನಂದು ಒಂದು ಕೈ ಫ್ರೀ ಇಲ್ಲ, ಹಾಗಾಗಿ ಎರಡೂ ಕೈಯನ್ನು ಉಸಿರು ತಗೊಳ್ತಾ 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 ಎರಡೂ ಹಸ್ತಗಳನ್ನು ಮೇಲ್ಭಾಗಕ್ಕೆ ಜಾಯಿನ್ ಮಾಡಿ ಹಸ್ತವನ್ನು ಜೋಡಿಸಿ ಚೆನ್ನಾಗಿ ಉಸಿರನ್ನು ಬಿಗಿ ಹಿಡಿದು ದೇಹವನ್ನು ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಈಜಿ ಉಸಿರನ್ನು ಬಿಡ್ತಾ ಅದೇ ಹಸ್ತ ಮುದ್ರವನ್ನು ನಿಮ್ಮ ಮುಖದ ಮುಂಭಾಗದಿಂದ ತಂದು ಎದೆಯ ಹತ್ರ ಇಟ್ಕೊಳ್ಳಿ. ಸಂಪೂರ್ಣವಾಗಿ ಶ್ವಾಸವನ್ನು ಆಚೆ ಹಾಕಿರಬೇಕು. ಈಗ ಕಣ್ಣನ್ನು ಮುಚ್ಚಿ ಏಕಚಿತ್ತದಿಂದ, ಏಕಾಗ್ರತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ. ಇನ್ಹೇಲ್ ಆಲ್ ದ ವೇ, ಹ್ಯಾಂಡ್ಸ್ ಅಪ್ 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 ಅಪ್. Join the palm. Stretch your body up. Slowly breathe out and bring your hand down. Inhale all the way, hands up 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 up. Exhale and bring your hand down. ನಿಮ್ಮ ಹೆಬ್ಬೆರಳನ್ನು ಎದೆಯ ಭಾಗಕ್ಕೆ ತಾಗಿಸಿ ಸ್ಪರ್ಶವನ್ನು ನೀಡಿ. ಇದು ನಮ್ಮ ಮೊದಲ ತರಗತಿಯಾಗಿರೋದ್ರಿಂದ ಯೂನಿವರ್ಸಲ್ ಎನರ್ಜಿ ಜೊತೆ ನಾವು ಕನೆಕ್ಟ್ ಆಗಬೇಕಾಗಿರೋದ್ರಿಂದ ನಾವು ಯೂನಿವರ್ಸಲ್ ಶಬ್ದವನ್ನು ಉಚ್ಚಾರಣೆಯನ್ನು ಮಾಡೋಣ. ಬೀಜಾಕ್ಷರಗಳಿವೆ ಅಕಾರ ಉಕಾರ ಮಕಾರ, ಆದರೆ ನೇರ ನಾವೀಗ ಓಂಕಾರದ ಮುಖಾಂತರ ಪ್ರಾರಂಭ ಮಾಡೋಣ. ಎಲ್ಲರೂ ಶ್ವಾಸವನ್ನು ಒಳಗೆ ತಗೊಳ್ಳಿ. ಸ್ಟಾರ್ಟ್ ಓಂಕಾರ. Breathe in. Start. Breathe in. Start. त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मोक्षीयमामृतात्। ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಉಚ್ಚಿ ರಬ್ 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 ರಬ್. ಪ್ಲೇಸ್ ಆನ್ ಯುವರ್ ಐಸ್. ಅದನ್ನು ನಿಮ್ಮ ಕಣ್ಣುಗಳ ಮೇಲೆ ಇಡಿ, ಮುಖದ ಮೇಲೆ ಇಡಿ, ಮೂಗನ್ನು ಕವರ್ ಮಾಡಿಕೊಳ್ಳಿ. ಒಳಭಾಗದಿಂದ ಶ್ವಾಸವನ್ನು ತಗೊಳ್ಳಿ. ಉಸಿರನ್ನು ಬಿಗಿ ಹಿಡಿದು ದೇಹವನ್ನು ಮೇಲ್ಭಾಗಕ್ಕೊಮ್ಮೆ ಈಜಿ ಉಸಿರನ್ನು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ ಕರದರ್ಶನವನ್ನು ಮಾಡಿ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಸರ್ವಧರ್ಮೀಯರಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿ. ನಾನು ಗಣೇಶ ಅಂದರೆ ಮತ್ತೊಬ್ಬರು ಅಲ್ಲ, ಮತ್ತೊಬ್ಬರು ಏಸು, ದೇವನೊಬ್ಬ, ನಾಮ ಹಲವು. ಅದೇ ಭಾವನೆಯಿಂದ ಕರದರ್ಶನವನ್ನು ಮಾಡ್ತಾ ಮುಂದೆ ಬಾಗಿ ಬೆರಳನ್ನು ನಿಮ್ಮ ಹಣೆಯ ಭಾಗಕ್ಕೆ ತಾಗಿಸಿ ನಾನು ಎಂಬುವ ಅಹಮನ್ನು ತೊರೆದು ವಿನಮ್ರ ಭಾವನೆಯಿಂದ ನಮಸ್ಕಾರ ಅಂತ ಹೇಳಿ ನಿಮ್ಮ ಎಡಭಾಗದ ಸಹಪಾಠಿಗೆ ಬಹಳ ಪ್ರೀತಿಯಿಂದ ಬಾಗಿ ನಮಸ್ಕಾರ ಅಂತ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಬಲಭಾಗದ ಸಹಪಾಠಿಗೂ ಪ್ರೀತಿಯಿಂದ ನಮಸ್ಕಾರ ಅಂತ ಹೇಳ್ಕೊಳ್ಳಿ. ಈಗ ಕೈಯನ್ನು ಕೆಳಗಿಳಿಸಿ ಎರಡೂ ಕೈಯಿಂದ ಮಂಡಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಬೆನ್ನನ್ನು ನೇರ ಮಾಡಿ
ಈಗ ನಾನು 1 ಹೇಳ್ತೀನಿ, ಉಸಿರು ತಗೊಳ್ತಾ ಕತ್ತನ್ನು ಮೇಲ್ಭಾಗಕ್ಕೆ ತಗೊಳ್ಳಿ. ಗಲ್ಲ ಸೀಲಿಂಗನ್ನು ನೋಡಲಿ. 2 ಹೇಳ್ತೀನಿ, ಬ್ರೀತ್ ಔಟ್ ಮಾಡ್ತಾ ಗಲ್ಲವನ್ನು ಕೆಳಗಿಳಿಸಿ ಎದೆಗೆ ತಾಗಿಸುವ ಪ್ರಯತ್ನವನ್ನು ಮಾಡಿ. ದಿನಪೂರ್ತಿ ಡಿಸಿಷನ್ಸ್ ಎಲ್ಲ ಅಥವಾ ಆರ್ಡರ್ಸ್ ವಾಟ್ ಎವರ್ ಇಟ್ ಈಸ್, ಇದೆಲ್ಲ ಲಿಂಕ್ಡ್ ವಿತ್ ಯುವರ್ ನೆಕ್. ಸೊ ಬ್ರೀತ್ ಇನ್, ಹೆಡ್ ಅಪ್. Breathe out, head down. 3 breathe in. 4 breathe out. ಎಲ್ಲರೂ ಒಟ್ಟಿಗೆ ಮಾಡಬೇಕು. ಕಣ್ಣು ಬಿಡಬೇಡಿ, ಕಣ್ಣು ಮುಚ್ಚಿ ಏಕಚಿತ್ತದಿಂದ ಅಭ್ಯಾಸ ಮಾಡಿ. ಇನ್ಸ್ಟ್ರಕ್ಷನ್ಸ್ ನಿಮಗೆ ಬಹಳ ಕ್ಲಿಯರ್ ಆಗಿರುತ್ತೆ. 5 breathe in, head up. 6 breathe out, head down. 7 breathe in, head up. 8 breathe out. 9 breathe in. ತಲೆ ಹೋಗಬೇಕು ಹಿಂದೆ, ತಲೆ ಹೋಗ್ಬೇಕು, ಫುಲ್ ಹೋಗಬೇಕು. 10 breathe out. ಸೆಂಟರ್ ರಿಲ್ಯಾಕ್ಸ್. ಕತ್ತನ್ನು ನೇರ ಮಾಡಿ ಕೂತ್ಕೊಳ್ಳಿ. ಕಣ್ಬಿಟ್ಟು ನನ್ನ ಕಡೆ ಮಾತ್ರ ನೋಡಿ. ಮಧ್ಯಮ ವಿಶ್ರಾಂತಿ. ಈಗ ಇಲ್ಲಿ ನೇರವಾಗಿ ಕೂತಿದ್ದೀರಿ. ಉಸಿರು ತಗೊಳ್ಳಿ ಎಲ್ಲರೂ. ಉಸಿರನ್ನು ಬಿಡ್ತಾ ನಿಮ್ಮ ನೆಕ್ಕನ್ನು ಎಡಭಾಗಕ್ಕೆ ಬಾಗಿಸಿ ಶೋಲ್ಡರ್ಗೆ ಟಚ್ ಮಾಡುವ ಪ್ರಯತ್ನ ಮಾಡಿ. ಉಸಿರು ತಗೊಳ್ಳಿ ಮಧ್ಯಮ. ಉಸಿರನ್ನು ಬಿಡಿ ಬಲಪಾರ್ಶ್ವ. ಮುಂದುವರಿಸೋಣ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಲೆಫ್ಟ್. ಬ್ರೀತ್ ಇನ್, ಬ್ರೀತ್ ಔಟ್ ರೈಟ್ ಸೈಡ್. ಕಂಟಿನ್ಯೂ. ಕ್ಲೋಸ್ ಯುವರ್ ಐಸ್ ನೌ. 1 ಲೆಫ್ಟ್, 2 right, 3 left, 4 right, 5 left, 6 right, 7 ಶ್ವಾಸ ಬರ್ತಾ ಇರಲಿ, 8, 9 left, 10 right side. ವೆರಿ ಗುಡ್. ಸೆಂಟರ್ ರಿಲ್ಯಾಕ್ಸ್. ಕೈಯನ್ನು ಸ್ವಲ್ಪ ಸಡಲ ಮಾಡ್ಕೊಳ್ಳಿ. ಈಗ ನಿಮ್ಮ ಶೋಲ್ಡರ್ಸನ್ನು ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಇದು ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಫೋರ್ಸಾಗಿ ಮಾಡಬೇಕು. ಓಕೆ, ಸ್ಟಾರ್ಟ್. 1, 2, 3 ಮಾಡ್ತಾ ಇಲ್ಲಲ್ಲ, ನೋಡಲಿಲ್ಲ. 4 ಇನ್ಕ್ರೀಸ್ ದ ಸ್ಪೀಡ್. ಅಕ್ಕಪಕ್ಕದವ್ರನ್ನ ನೋಡಬೇಡಿ, ನಗಬೇಡಿ. ಕನೆಕ್ಟ್ ಯುವರ್ ಸೆಲ್ಫ್. ಮಂಡಿಗೆ ಇಟ್ಕೊಳ್ಳಿ ಎಲ್ಲರೂ. ಆರಾಮ ನೋಡಿ. ಸರ್ ಇಟ್ಕೊಂಡಿದ್ದಾರೆ, ಇಟ್ಕೊಳ್ಳಿ. ಶೋಲ್ಡರ್ಸ್ ಫುಲ್ ಮೇಲೆ ಬರಲಿ. ನೇರವಾಗಿ ಕುತ್ಕೊಳ್ಳಿ. ಕಣ್ಮುಚ್ಚಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರು ತಗೊಳ್ಳಿ. ಬಾಯಲ್ಲಿ ಬರಬೇಕು. ಅಗೈನ್ ಬ್ರೀತ್ ಇನ್. ಕಾನ್ಸಂಟ್ರೇಷನ್ ಇಲ್ಲ, ಈ ಕಡೆನೇ ಕಾನ್ಸಂಟ್ರೇಷನ್. ನಮ್ಮ ಮೇಲೆ ಬಾಂಬ್ ಬಿದ್ರೂ ನಾವು ಆ ಕಡೆ ಈ ಕಡೆ ಮೈಂಡ್ ಸ್ಟಾಪ್. ನನ್ನ ಇನ್ಸ್ಟ್ರಕ್ಷನ್ಸ್ ಜೊತೆಗೆ ಹೋಗ್ಬೇಕು. ಉಸಿರು ತಗೊಳ್ಳಿ ಅಂದರೆ ತಗೋಬೇಕು, ಬಿಡಿ ಅಂದರೆ ಬಿಡಬೇಕು. ಏನು ಹೇಳಲಿಲ್ಲ ಅಂದರೆ ತಗೊಳ್ಳೇಬಾರ್ದು. ಓಕೆ, ರೆಡಿ. ಬ್ರೀತ್ ಇನ್. ಸಾಕಾಗಲ್ಲ. ಬ್ರೀತ್ ಇನ್. ಎಕ್ಸಲೆಂಟ್, ಗುಡ್ ಗರ್ಲ್ಸ್. ಲೆಫ್ಟ್ ಹ್ಯಾಂಡ್ ಟುವರ್ಡ್ಸ್ ದಿ ಲೆಫ್ಟ್. ಎಡಭಾಗಕ್ಕೆ ಕೈಯನ್ನು ತಗೊಳ್ಳಿ, ಚಾಚಿ. ಲೆಫ್ಟ್. ನಮ್ಮ ಮಕ್ಕಳಿಗೆ ಲೆಫ್ಟ್ ಹ್ಯಾಂಡ್ ಅಂತ ಗೊತ್ತಿಲ್ಲ. ಓಕೆ, ಈಗ ಹೆಬ್ಬೆರಳನ್ನು ಮಧ್ಯಭಾಗಕ್ಕೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ರೈಟ್ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. ರೊಟೇಷನ್ ಮಾಡುವಾಗ ನೋಡಿ, ನಿಮ್ಮ ತಲೆಗೆ ತಾಗಿ, ಕಿವಿಗೆ ತಾಗಿ, ಮೆದುಳಿಗೆ ತಾಗಿ, ಸೈಡಲ್ಲಿ ಬಂದು ನಮ್ಮ ಬ್ರೆಸ್ಟ್ ಸೈಡಿಂದ ಸರ್ಕಲಿಂಗ್ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಬ್ರೀತ್ ಇನ್, ಇದು ಬ್ರೀತ್ ಔಟ್. 1 ಕೌಂಟು ಮಾಡಬೇಡಿ. ನೋಡಿ, ತೋರಿಸ್ತವ್ರ ಜೊತೆಗೆ ಮಾಡಿ, ಮಾಡಿದವ್ರಿಗಿಂತ ಚೆನ್ನಾಗಿ ಮಾಡಿ. 3 ಸ್ಟೆಪ್. ಓಕೆ, ರೆಡಿ. 1 ಕೌಂಟ್, 1 ಸರ್ಕಲ್, 1 ಬ್ರೀತ್. ಅಷ್ಟೇ, ಒಂದೇ ಹೇಳಿದ್ದು ನಾನು. ಐಮ್ ಟೆಸ್ಟಿಂಗ್ ಯು. ಓಕೆ, 1, 2,
ಸೊ ಮುಂಭಾಗಕ್ಕೆ ಮಾಡಿ ತೋರಿಸಿರೋದು. ಇನ್ನೂ ಏಕಾಗ್ರತೆ ಮಾಡಿ. ಈಗ ಗೊತ್ತಾಯ್ತಲ್ಲ, ಯೋಗ ಅಂದ್ರೆ ಏಕಾಗ್ರತೆ ಅಂತಾರೆ. ಯಾಕೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ ಈಗ? ಹೌದಲ್ಲ? ರೈಟ್. ಹ್ಞೂ. ಇಫ್ ಯು ಪ್ರಾಕ್ಟಿಸಿಂಗ್ ಲೈಕ್ ಸರ್ ಹಿಂಗ್ ಮಾಡು. ಇಫ್ ಐ ಟೀಚ್ ಸ್ಮೈಲ್. ಓಕೆ, ರೈಟ್. ಬ್ರೀತ್. Start. 1, 2, 3, 4, 5. Close your eyes. 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಹಾಗೆ ಇರಲಿ. ಈಗ ನಿಮಗೆ ನೀವೇ ಗಮನಿಸ್ಕೊಂಡು ನೋಡಿ. ಎಲ್ಲರಿಗೂ ಹೇಳಿದ್ದೆ ಹೆಬ್ಬೆರಳು ಮಧ್ಯದ ಅಂಗೈಲಿರ್ಬೇಕು ಅಂತ. ಒಬ್ಬೊಬ್ರು ಇದೆಯಾ? ಎಲ್ಲ ಬಿಟ್ರಿ, ಹೌದಲ್ಲ? ಅಲ್ಲೇ ಲಾಕ್ ಆಗಿರ್ಬೇಕು. ಓಕೆ, ರೈಟ್. ಈಗ ಬ್ಯಾಕ್. ಸ್ಟಾರ್ಟ್. ಬ್ಯಾಕ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Relax. Take a deep breath. AC off ಮಾಡಿ. Breathe out. Right hand towards the right side. Right hand. ಎಡಗೈ ಕೆಳಗಡೆಗೆ ಇಳಿಸಿ. ಎಡಗೈ ಕೆಳಗಡೆಗೆ. ರೈಟ್. ಈಗ ಇನ್ನೂ ನಿಮ್ಮ ಶಬ್ದವನ್ನ ನೀವೇ ಕೇಳ್ಬೋದು. ಇಷ್ಟೊತ್ತವರೆಗೂ AC ಸೌಂಡ್ ಕೇಳ್ತಾ ಇತ್ತು. ನಮ್ಮೊಳಗೆ ನಾವು ACಯನ್ನ ಫಿಕ್ಸ್ ಮಾಡ್ಕೋಬೇಕು, ನಾಟ್ ಫ್ರಮ್ ದ ಔಟ್ ಸೈಡ್. ಓಕೆ, ರೈಟ್. ಪ್ಲೇಸ್ ಇಟ್ ಆನ್ ದ ಶೋಲ್ಡರ್. ರೆಡಿ. ಮುಂಭಾಗಕ್ಕೆ ಬರ್ಲಿ. ಬೀಟ್ ಸೌಂಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Back. Start. 1, 2, 3, 4. Breathe. 5, 6. ಅಕ್ಕ ಬ್ಯಾಕ್ ಸೈಡ್ ಹಿಂಗೋಗ್ಲಿ. ಬ್ಯಾಕ್. 8, 9, 10, 11, 12, 13, 14, 15, 16, 17, 18, 19, 20. Hand down. Close your eyes. ಮಂಡಿ ಹಿಡ್ಕೊಳ್ಳಿ. ದೀರ್ಘ ಶ್ವಾಸ. Take a deep breath. Breathe out from the mouth. Both the hands equal to shoulder. Lock your central palm. Place it on the shoulder. Right. Forward rotation. Okay. Quick ಹೋಗ್ತಾ ಇರಲಿ. Start now. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Back. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈ ಅಲ್ಲೇ ಇರಲಿ, ಕಣ್ಬಿಡ್ಬೇಡಿ. ಉಸಿರು ತಗೊಳ್ಳಿ. ನಾನು ತಗೊಳ್ಳಿ ಅಂದೆ ಅಷ್ಟೇ. ಈ ಪನಿಷ್ಮೆಂಟ್ ಹೋಲ್ಡಿಂಗ್ 10 ಕೌಂಟ್ಸ್. ಯಾಕಂದ್ರೆ ಮಾತು ಕೇಳಿಲ್ಲಲ್ಲ. 1, 2, 3, 4, 5, 6, 7, 8. ಔಟ್. ಅಗೈನ್ ಬ್ರೀತ್ ಇನ್. ಔಟ್. ವೆರಿ ಗುಡ್. ಕೈ ಹಾಗೆ ಇರಲಿ. ಅಲ್ಲಿಂದ ಕಣ್ಬಿಡಿ, ನೋಡ್ಕೊಳ್ಳಿ. ಓಕೆ, ಅಪ್ ಡೌನ್. ಓಕೆ, ಎಲ್ಬೋ ಪಾಯಿಂಟ್ ಟುವರ್ಡ್ಸ್ ದ ಸೀಲಿಂಗ್. ನಂದು ಹ್ಯಾಂಡ್ ಫ್ರೀ ಇಲ್ಲ. ಓಕೆ, ಸ್ಟಾರ್ಟ್. 1, 2, 3, 4. ಸ್ಟಾಪ್. ಯುನಿಟಿ. ಅಪ್. 2, 3, 4. ಸ್ಟಾಪ್. ಎಲ್ಲರೂ ಹಿಂಗ್ ಬರ್ತಾ ಇದೆ ಕೈ. ನಾನು ಹೇಳಿದೆ ಎಲ್ಬೋ ಮೇಲೆ ಹೋಗ್ಬೇಕು, ಎಲ್ಬೋ ಮೇಲೆ ಹೀಗೆ ಬರಬೇಕು. ಲೈಕ್ ದಿಸ್. ಡೌನ್. 4. ಅಗೈನ್ 1, 2. ಬ್ರೀತ್. 3, 4, 5, 6, 7, 8, 9, 10, 11, 12, 13, 14, 15,
16, 17, 18. Speed up. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Hand down. Close your eyes. Take a deep breath. ಕಣ್ಮುಚ್ಚಿ ಕೆಳಗಡೆ ಇಳಿಸಿ, ಕೈ ಕೆಳಗಡೆ ಇಳಿಸಿ. ಎಸ್. ಟೇಕ್ ಅ ಡೀಪ್ ಬ್ರೆತ್ ನೌ. ಹೋಲ್ಡ್ ಮಾಡಿ ಹಾಯ್ ಅನ್ಸ್ಬಿಡ್ಬೇಕು. ಶ್ವಾಸ ಒಳಗೆ, ಔಟ್. ಹಾಗೆ ಇರಿ, ಸಾಧಾರಣ ಉಸಿರಾಟ ಜೊತೆ. ಅನ್ಸುತ್ತಾ ಏನೋ ಒಂದು ಭಾರನ ಇಳಿಸ್ಬಿಟ್ಟೆ ನಾನು ಅಂತ ಶ್ವಾಸವನ್ನ ಆಚೆ ಹಾಕಿದಾಗ? ಎಸ್. ಕಣ್ಮುಚ್ಚಿ ಹಾಗೆ ಕುತ್ಕೊಳ್ಳಿ. ಎರಡು ಕೈ ಹೀಗೆ ತಗೊಳ್ಳಿ, ಮುಂಭಾಗಕ್ಕೆ ಇಂಟರ್ಲಾಕ್ ಮಾಡಿ, ಟೈಟಾಗಿ ಇಂಟರ್ಲಾಕ್ ಮಾಡಿ. ತಲೆಯನ್ನು ಲಾಕ್ ಮಾಡಿ. ಓಕೆ, ಸೊ ಲಾಕ್ ಮಾಡಿ. ನೋಡಿ, ಇಲ್ಲಿ ಒಳಗಡೆ ಬರುವಾಗ ಬ್ರೀತ್ ಔಟ್, ಎಲ್ಬೋ ಟು ಎಲ್ಬೋ ಟಚ್ ಆಗಬೇಕು. ಇದು ಬ್ರೀತ್ ಇನ್. ಇದು 1, 2. ನೋಡಿ, ಅರ್ಥ ಆಯ್ತಲ್ಲ? ರೆಡಿ. 1. ನಂಗೆ ಗೊತ್ತಿತ್ತು ಹೀಗೆ ಮಾಡ್ತೀರಾ ಅಂತ. 1 ಎಲ್ಲಿತ್ತು? ಅಲ್ಲೇ ಇರಬೇಕು. ಕೈ ಅಗಲ ಆಗಬೇಕು, ಎದೆ ಅಗಲಿಸ್ಬೇಕು, ಶೋಲ್ಡರ್ ಅಗಲ ಆಗಬೇಕು. 2, 3, 4. ಬ್ರೀತ್. ಫೋಕಸ್ ಓನ್ಲಿ ಆನ್ ಬ್ರೀತ್. ನಾನು ಬರೀ 4 ಅಂದೆ ಅಷ್ಟೇ. 5 ಎಲ್ಲಿರ್ಬೇಕು? ಕೈ ಆಡ್ ನಂಬರ್ ಹೆಂಗಿರ್ಬೇಕು? ಸರಿ ಸಂಖ್ಯೆ, ಬೆಸ ಸಂಖ್ಯೆ ಓಪನ್, ಸಮ ಸಂಖ್ಯೆ ಒಳಗಡೆ. ಅರ್ಥ ಆಯ್ತಲ್ಲ? ನನ್ನ ಧ್ವನಿ ಅಥವಾ ಇನ್ಸ್ಟ್ರಕ್ಷನ್, ಸೂಚನೆಗಳು ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಓಕೆ. ಎಲ್ಲಿದ್ವಿ ನಾವು? 5, 6. ಸೊ ನಾನು ನೋಡಿ, ಅದೇ ಈಗ ನಾನು 6 ಟೈಮ್ ತಗೊಂಡು ಹೇಳಿದೆ. ಅಷ್ಟೊತ್ತಿಗೆ ಇವ್ರು ಏನ್ ಮಾಡ್ಬಿಟ್ಟಿದ್ರು? ಉಸಿರನ್ನ ಬಿಟ್ಬಿಟ್ಟಿದ್ರು. ಅದಕ್ಕೆ 6 ಹೇಳಿದಾಗ ಏನ್ ಮಾಡಿದ್ರಿ ನೀವಿಲ್ಲಿ? ಉಸಿರನ್ನ ತಗೊಂಡ್ರಿ. ಅಂದ್ರೆ ನೇಚರ್ ವಿರುದ್ಧವಾಗಿ ಹೋದ್ವಿ ನಾವು. ಯೋಗವನ್ನ ರೈಟ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಉತ್ತಮ ಫಲಿತಾಂಶ. 100ಗೆ 100%. ಓಕೆ, ರೆಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Speed up. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕೈಯಲ್ಲೇ ಇರಲಿ. ಓಪನ್ ಮಾಡಿ ಫುಲ್. ನೇರವ ಕೂತ್ಕೊಳ್ಳಿ. ಕಣ್ಮುಚ್ಚಿ. ಕೆಲವರಿಗೆ ಕಣ್ಮುಚ್ಚಕ್ಕೆ ಆತಂಕ, ಭಯ. 2 ನಿಮಿಷ ಕಣ್ಮುಚ್ಚಿ ಕೂರ್ಸಕ್ಕಾಗಲ್ಲ. ಮತ್ತು ನನ್ನನ್ನು ನೋಡ್ತಾ ಇರ್ತೀರಿ. ಯಾಕೆ ಕಣ್ಮುಚ್ಚಿ ಅಂತ ಹೇಳೋದು ಅಂದ್ರೆ, ನಿಮ್ಮನ್ನ ನೀವು ನೋಡ್ಲಿ, ನಿಮ್ಮನ್ನ ನೀವು ಆಲಿಸ್ಲಿ, ನಿಮ್ಮನ್ನ ನೀವು ಪ್ರೀತಿಸ್ಲಿ, ನಿಮಗಾಗಿ ಸಮಯವನ್ನ ನೀಡ್ಲಿ. ಟೇಕ್ ಅ ಡೀಪ್ ಬ್ರೆತ್. ಅಲ್ಲೇ ಬ್ರೀತ್ ಔಟ್ ಫ್ರಮ್ ದ ಮೌತ್. ಅಲ್ಲೇ ಒಂದು ಗ್ರಿಪ್ ತಗೊಳ್ಳಿ. ಹೀಗೆ ಇಟ್ಕೊಂಡಿದ್ದೀರಿ ಎಲ್ಲರೂ. ಓಕೆ, ಸೊ ಬ್ಯಾಕ್ ಇಂದ ಜಸ್ಟ್ ಹೀಗೆ ಕುತ್ಕೊಂಡು ಜಸ್ಟ್ ಬ್ಯಾಕ್. ಓಪನ್ ದ ಎಲ್ಬೋಸ್. ಫರ್ದರ್. ರೆಡಿ. 1, 2, 3. ಹಿಂದೆ ಬಾಗಿ ಸ್ವಲ್ಪ. 4, 5, 6, 7. ಹಾಗೆ ಇರಿ. ಇಲ್ಲಿ ನೋಡ್ಕೊಳ್ಳಿ. ಈಗ ಬಾಡಿನ ಸ್ವಲ್ಪ ಮುಂದೆ ತೆಗೆದು ಹಿಂದೆ ಲೀನ್ ಆಗಬೇಕು. ತಲೆ ಮೇಲೆ ಬನ್ನಿ. ಹೀಗೆ ಹೋಗ್ಬೇಕು. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲೇ ಇರಿ. ಕೈ ಅಗಲ ಮಾಡಿ. ಟೇಕ್ ಅ ಡೀಪ್ ಬ್ರೆತ್. ಅಲ್ಲಿಂದ ಮುಂದೆ ಬಾಗ್ತೀರಿ. ನೇರವಾಗಿ ಮುಂದೆ ಬಾಗ್ತೀರಿ. ಇಲ್ಲಿಂದ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1, 2, 3, 4. ಮೇಲೆ ಹೇಳ್ಬಾರ್ದು, ಅಲ್ಲೇ ಇರ್ಬೇಕು. ಫರ್ದರ್ 5. ಎಲ್ಬೋ ಅಪ್ ಮಾಡಿ.
ಎಲ್ಲರೂ ಎಲ್ಬೋ ಅಪ್ ಮಾಡಿ. ಹಾಂ, ಸ್ಟಾರ್ಟ್ ನಾವು. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಲ್ಲೇ ಇರಿ, ಯಾರು ಮೇಲೆ ಹೇಳ್ಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಮುಂದಕ್ಕೆ ಬಾಗಿ, ಚೆನ್ನಾಗಿ ಬಾಗಿ. ಶೇಕ್ ಮಾಡಬೇಡಿ, ಬಾಡಿ ಶೇಕ್ ಮಾಡಬೇಡಿ. ಎಲ್ಬೋವನ್ನು ಮೇಲೆತ್ಕೊಳ್ಳಿ. ತಲೆ ಪ್ರೆಸ್ ಮಾಡಬೇಕು, ಎಲ್ಬೋಸ್ ಮೇಲೆತ್ತಬೇಕು. ತಲೆ ಪ್ರೆಸ್ ಮಾಡಬೇಕು, ಎಲ್ಬೋಸ್ ಮೇಲೆತ್ತಬೇಕು. ಅಲ್ಲೇ 5 ಶ್ವಾಸ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 ಬ್ರೀತ್ ಇನ್, 8 ಬ್ರೀತ್ ಔಟ್, 9 ಇನ್ಹೇಲ್ ಅಪ್, ಇನ್ಹೇಲ್ ಅಪ್. ದೇಹ ಬರಲಿ, ಮೇಲ್ ಬರಲಿ. ಉಸಿರು ತಗೊಳ್ತಾ ಮೇಲ್ ಬರಲಿ. ಎಕ್ಸೇಲ್, ಹ್ಯಾಂಡ್ ಡೌನ್, ಎಕ್ಸೇಲ್, ಹ್ಯಾಂಡ್ ಡೌನ್. ಮಂಡಿ ಹಿಡ್ಕೊಳ್ಳಿ ಇವಾಗ. ಹೋಲ್ಡ್ ನೀ. ಓಕೆ, ನೀ ಹಿಡ್ಕೊಂಡು ಓಕೆ ನೋಡಿ, ಬ್ರೀತ್ ಔಟ್ ಮಾಡ್ತಾ ಮುಂದಕ್ಕೆ ಬಾಗಬೇಕು, ಬ್ರೀತ್ ಇನ್ ಮಾಡ್ತಾ ಹಿಂದೆ ಹೋಗ್ಬೇಕು. ಓಕೆ ನೋಡಿ, ಎಷ್ಟು ಮುಂದೆ ಬಾಗ್ತಿರೋ ಅಷ್ಟು ಹಿಂದಕ್ಕೆ ಹೋಗ್ಬೇಕು. ಎದೆ ಲಿಫ್ಟ್ ಮಾಡಿ ಬ್ಯಾಕ್ ಹೋಗಿ ಫುಲ್ ಸರ್ಕಲ್. ಸ್ಟಾರ್ಟ್. ಕ್ಲಾಕ್ ವೈಸ್ ಸ್ಟಾರ್ಟ್. ಮಂಡಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ. 1, ಎಡಭಾಗದಿಂದ ಬಲಭಾಗಕ್ಕೆ. 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. Center relax. Take a deep breath. Breathe out from the mouth. ಎರಡೂ ಕೈಯನ್ನು ಎದೆ ಪಕ್ಕ ಇಟ್ಕೊಳ್ಳಿ. ಎದೆಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳನ್ನು ಒಳಭಾಗಕ್ಕೆ ಫೋಲ್ಡ್ ಮಾಡಿ ಮುಷ್ಟಿಗೆ ಇಟ್ಕೊಳ್ಳಿ ಟೈಟಾಗಿ. ನೇರ ಕೂತ್ಕೊಳ್ಳಿ. ನಿಮ್ಮ ಎಲ್ಬೋ ಕೈಗಳೆಲ್ಲ ಶರೀರಕ್ಕೆ ತಾಗಲಿ. ಹೀಗೆ. ವೆರಿ ಗುಡ್. ಇಲ್ಲಿ ಒಂದು ಪವರ್ ಇರಲಿ. ನಾನು 1 ಹೇಳಿದ ತಕ್ಷಣ ಅಂದರೆ ಆಡ್ ನಂಬರ್ಗೆ ಕೈ ಮೇಲೆ ಹೋಗ್ಲಿ, ಕಿವಿಗೆ ತಾಗಬೇಕು, ಬೆರಳು ಓಪನ್ ಆಗಬೇಕು. ಈವನ್ ನಂಬರ್ಗೆ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಸೇರಿಸಿ ಒಟ್ಟಿಗೆ ಶ್ವಾಸವನ್ನು ಆಚೆ ಹಾಕಬೇಕು. ಜಗ್ಗಿಸ್ಬೇಕು ಚೆನ್ನಾಗಿ. ಓಕೆ, ರೆಡಿ. 1, 2, 1, 2. ಕ್ಲೋಸ್ ಯುವರ್ ಐಸ್ ನಾವು. ಈಗ ಕನೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದೆ. ರೆಡಿ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಅಲ್ಲೇ ಇರಿ. ಹೋಲ್ಡ್ ಮಾಡಿ. ಬ್ರೀತ್. 10 ಕೌಂಟ್ಸ್. 1, 2, 3, 4, 5, 6, 7, 8, 9, 10. ಡೌನ್. ಹಸ್ತವನ್ನು ಬಿಟ್ಬಿಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಈಗ ಹೀಗೆ ಇಂಟರ್ಲಾಕ್ ಮಾಡಿ ನೆಲವನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ಎಲ್ಬೋ ನೇರವಾಗಿ ಬೆನ್ನನ್ನು ಈಜಿ. ಇಲ್ಲಿಂದ 1 ಹೇಳಿದ್ರೆ ನೋಡಿ, ಇವೆಲ್ಲ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಉಸಿರಾಟದ ಎಷ್ಟೋ ಹಂತಗಳು. ಜನರಲ್ ಆಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ತೀರಿ. 7-8 ಥರದ ಪ್ರಾಣಾಯಾಮಗಳನ್ನ ಮಾಡಿಕೊಂಡು 2-3 ಆಸನಗಳು, ನಿಂತು ಮಲಗಿ, ಆಮೇಲೆ 1-2-3 ರೌಂಡ್ ಸನ್ಸೋಲಿಟೇಷನ್, ಶವಾಸನ, 1-2-3 ಪ್ರಾಣಾಯಾಮಗಳು ಮುಗಿದು ಅಲ್ವಾ. ಸೊ ಅದು ಅಲ್ಲ, ಅದು ನಿಮಗೆ ಒಂದು ಅರಿವನ್ನು ನೀಡಲಿಕ್ಕೆ ಸಿಗ್ತದೆ. ಓಕೆ, ಪರಿಣಿತರಿಂದ ನೀವು ಪಡೆದಾಗ ಇದೆಲ್ಲ ಸಿಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದೆ 365 ದಿನ ಸೆಷನ್ ತೊಗೊಂಡು ಈ ಸೆಷನ್ ನಾಳೆ ರಿಪೀಟ್ ಆಗಲ್ಲ. ಹೊಸ ಲೆಸನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಮ್ಮ ದೇಹದಲ್ಲಿ 72,000 ನಾಡಿಗಳು ಅಂತ ನೀವು ಕೇಳಿದ್ದೀರ. ಆ 72,000 ನಾಡಿಗಳಿಗೂ ನಾವು ಎನರ್ಜಿಯನ್ನು ಕಳಿಸ್ತೀವಿ. ಎಷ್ಟು ವ್ಯವಸ್ಥೆ ಇದೆ ನಮ್ಮ ಶರೀರದಲ್ಲಿ? 11 ವ್ಯವಸ್ಥೆಗಳಿವೆ. 11 ವ್ಯವಸ್ಥೆಗಳನ್ನು ಒಗ್ಗೂಡಿಸ್ಕೊಂಡು ಮಾಡುವಂಥದ್ದು ಯೋಗ.
ಯೋಗ ಅಂದರೆ ಇಟ್ಸ್ ನಾಟ್ ಅಬೌಟ್ ದ ಆಸನಸ್ ಬೇರೆ, ಅಷ್ಟಾಂಗ ಯೋಗ. ನೋಡೋಣ ಈ ನಾ 5 ಡೇಸಲ್ಲಿ ಏನೇನು ಮಾಹಿತಿ ಕೊಡಲಿಕ್ಕಾಗ್ತದೆ, ಟ್ರೈ ಮೈ ಬೆಸ್ಟ್. ಓಕೆ, ರೈಟ್. 1 ಬ್ರೀತ್ ಇನ್, ಬೋತ್ ಹ್ಯಾಂಡ್ಸ್ ಸ್ಟ್ರೆಚ್ ಮಾಡ್ತೀವಿ. ಫುಲ್ ಮೇಲಕ್ಕೆ ಬಂದಾದ್ಮೇಲೆ ಇಷ್ಟು ಬಂದಿರುತ್ತೆ, ಬಂದಾದ್ಮೇಲೆ ಬ್ರೆತ್ ಹೋಲ್ಡ್ ಮಾಡಿ ಸ್ಟ್ರೆಚ್ ಅಪ್ ಫೋರ್ಸ್. ಬ್ರೀತ್ ಔಟ್, ಡನ್, ಟಚ್ ದ ಫ್ಲೋರ್, ಟಚ್ ದ ಫ್ಲೋರ್. ಬಾಗಬಾರ್ದು, ಮುಂದೆ ಬಾಗಬಾರ್ದು, ಪ್ರೆಸ್ ಮಾಡಿ ಇಟ್ಕೋಬೇಕು, ನೆಲನ ಪ್ರೆಸ್ ಮಾಡಬೇಕು. ಆಕಾಶಕ್ಕೂ ಸೂರ್ಯನಿಗೂ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳೋಂಥದ್ದು. ರೆಡಿ? ಬ್ರೀತ್ ಇನ್, ಅಪ್ 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 ಅಪ್. ಇಲ್ಲಿ ಬಂದ ಮೇಲೆ ಮೇಲಕ್ಕೆ ಈಜಬೇಕು. ಹೀಗೆ ಸ್ಟ್ರೆಚ್ ಫೀಲ್ ಆಗುತ್ತೆ ಸರ್? ಬ್ರೀತ್ ಔಟ್, ಡೌನ್. ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಕಣ್ಮುಚ್ಚಿ ಈಗ ಅಭ್ಯಾಸದಲ್ಲಿ ತನ್ನಿಲ್ಲರನಾಗಿ. ರೆಡಿ? 5 ಬ್ರೀತ್ ಇನ್, ಅಪ್. 6 breathe out, down. 7 breathe in, up. 8 breathe out, down. 9 breathe in, up. 10 breathe out. 11. ಸೊ ಈಗ 11 ಹಾಗೆ ಇರಿ, ಅಲ್ಲಿಂದ ನೋಡಿ ಕೈಯನ್ನು ಹೀಗೆ ಇಟ್ಕೊಂಡಿದ್ದೀರಿ, ಸ್ಟ್ರೆಚ್ ಮಾಡಿದ್ದೀರಿ. ಇಲ್ಲಿ ಸರ್ಕಲ್ ಮಾಡ್ಕೊಂಡಿದ್ದೀರಿ, ಕ್ಲಾಕ್ ವೈಸ್ನಲ್ಲಿ ಸರ್ಕಲ್ ಸರ್ಕಲ್. ಓಕೆ, ಸ್ಟಾರ್ಟ್. 1 2 3 4 5. ಅಪ್ಪರ್ ಬಾಡಿ ಮಾತ್ರ. 6 7 8 9 10. Opposite. 1 2 3 4 5 6 7 8 9 10. ಸೆಂಟರಲ್ಲಿ ಹಾಗೆ ಇರಿ, ಕೈ ಅಲ್ಲೇ ಇರಲಿ, ಮೇಲಕ್ಕೆ ಜೀರ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡ್ತಾ ಎಡಭಾಗಕ್ಕೆ ಬೆಂಡಾಗಿ, ಎಡಭಾಗಕ್ಕೆ ಬೆಂಡಾಗಿ. ಎಲ್ಬೋ ನೇರವಾಗಿರಲಿ, ನಿಮ್ಮ ತಲೆ ಆಕಾಶದ ಕಡೆ ತಿರುಗಲಿ, ಮುಖ ಸೀಲಿಂಗ್ ನೋಡಿ. ರೈಟ್. ಬ್ರೀತ್ ಇನ್, ಅಪ್. ಬ್ರೀತ್ ಔಟ್, ರೈಟ್ ಸೈಡ್. ಎಲ್ಬೋ ಎಲ್ಬೋ ನೇರ, ಎಲ್ಬೋ ನೇರ, ನೇರವಾಗಿ. ಗುಡ್ ಗರ್ಲ್. ಬ್ರೀತ್ ಇನ್, ಸೆಂಟರ್. ತಗೋಬೇಕು ಶ್ವಾಸ. ಬ್ರೀತ್ ಔಟ್, ಲೆಫ್ಟ್ ಸೈಡ್. ಕಾಲು ನೀಡ್ಕೊಳ್ಳಿ, ನೀಡ್ಕೊಳ್ಳಿ ಕಾಲು. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ರೈಟ್ ಸೈಡ್. ಯಾರು ಇಲ್ಲ ಇದು ಫೋಟೋ ತಗೊಳ್ಳಿಕ್ಕೆ? ಚೆನ್ನಾಗಿ ಮಾಡಿದ್ದಾರೆ. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ಲೆಫ್ಟ್. ಬನ್ನಿ. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ರೈಟ್ ಸೈಡ್. ಬ್ರೀತ್ ಇನ್, ಸೆಂಟರ್. ಅಣ್ಣ ಲಾಸ್ಟಿಗೆ ಹೋಗಿ. ಬ್ರೀತ್ ಔಟ್, ಲೆಫ್ಟ್. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ರೈಟ್ ಸೈಡ್. ಹಿಂಗೇ ಟ್ಯೂನ್ ಆಗಬೇಕು. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ಲೆಫ್ಟ್. ಬಾಯ್ ಬಿಡಬಾರ್ದು ಈಗ. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ರೈಟ್ ಸೈಡ್. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ಲೆಫ್ಟ್. ಬ್ರೀತ್ ಇನ್, ಸೆಂಟರ್. ಬ್ರೀತ್ ಔಟ್, ರೈಟ್. ಹೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ, ಚೆನ್ನಾಗಿ ಸ್ಟ್ರೆಚ್ ಮಾಡಿ. ತಲೆ ತಿರುಗಿಸಿ, ಸೀಲಿಂಗ್ ನೋಡಿ. 5 ಶ್ವಾಸ ಮಾಡಬೇಕು ಅಲ್ಲೇ. 1 2 3 4 5 6 7 8 9 10. Inhale, center. Exhale, right side. Stretch ಮಾಡಿ, ಎಲ್ಬೋ ಫುಲ್. ನಿಮ್ಮ ಯಾವುದು? ಲೆಫ್ಟ್ ಸೈಡ್. ನಾನು ಉಲ್ಟಾ ತೋರಿಸ್ದೆ. ಓಕೆ. 1 ಎಲ್ಬೋ ಸ್ಟ್ರೇಟ್ ಮಾಡಿ. 2 ತಲೆ ಅಪ್ ಮಾಡಿ. ಅಲ್ಲೇ ಇರ್ಬೇಕು, ಅಲ್ಲೇ ಇರ್ಬೇಕು. ಹೋಲ್ಡಿಂಗ್, ಹೋಲ್ಡಿಂಗ್, ಹೋಲ್ಡಿಂಗ್. ನಿಮ್ಮ ಎಡಭಾಗ. 1 2 3. ಈ ಸೈಡ್ ಬರಲಿಲ್ಲ ಸ್ಟ್ರೆಚ್. 4 5 6 7 8 9 10. ಸೆಂಟರ್. ಎಕ್ಸೇಲ್, ಹ್ಯಾಂಡ್. ಕಣ್ಮುಚ್ಚಿಬಿಡಿ, ಕಣ್ಮುಚ್ಚಿ. ಯಾರು ನೋಡಬೇಡಿ. ಉಸಿರು ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಬ್ರೀತ್ ಇನ್ ಮಾಡಿ. ಬ್ರೀತ್ ಔಟ್ ಮಾಡಿ. ಹಾಗೆ ಇರಿ. ಒಂದ್ಸಲ ನಿಮ್ಮ ಶರೀರವನ್ನು ಗಮನಿಸ್ಕೊಂಡು ನೋಡಿ. ಏನೋ ಒಂದು ರೀತಿಯ ಎನರ್ಜೈಸ್ ಫೀಲ್ ಆಗ್ತಾ ಇದೆಯಾ? ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆ. ವೆರಿ ಗುಡ್. ಲಾಂಗ್ ಟೈಮ್ ಈಗ ಸುಖಾಸನದಲ್ಲಿ ಕೂತಿದ್ದೀವಿ. ಕಾಲು ಸ್ವಲ್ಪ ನೋವಾಗ್ತಿರೋ ಚಾನ್ಸಸ್ಸು ಇರಬಹುದು, ಹೌದಾ? ಓಕೆ. ಕಾಲು ನೀಡಿ ಮುಂದಕ್ಕೆ.
ರೈಟ್. ಕೈಯನ್ನು ಹಿಂದಕ್ಕೆ ತಗೊಳ್ಳಿ, ಹಿಂದಕ್ಕೆ ತಗೊಳ್ಳಿ. ಟಚ್ ಮಾಡ್ಕೊಳಕ್ ಹೋಗ್ಬೇಡಿ, ಹಿಂದಿಂದೆ ಹೋಗಿ ಅಥವಾ ಮುಂದೆ ಬನ್ನಿ. ಓಕೆ, ಶೇಕ್ ಮಾಡ್ತಾ ಬನ್ನಿ ಹೀಗೆ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ತುಂಬಾ ಚೆನ್ನಾಗಿ ಮಾಡ್ತಿದ್ರಣ್ಣ. ಇವೆಲ್ಲ ಒರಿಜಿನಲ್ ಒಳ್ಳೆ ಅವ್ರದ್ದು ಚೆನ್ನಾಗಿ ಮಾಡಿದಾಗ ಫೋಟೋ ತೆಗಿಬೋದಿತ್ತು. ಓಕೆ, ಬ್ರೀತ್ ಔಟ್ ಮಾಡಿ. ಇದಕ್ಕೆ ಮುಂಚೆ ಯಾರಾದರೂ ಎಲ್ಲಾದ್ರೂ ನಾನು ಸೆಷನ್ ಅಟೆಂಡ್ ಮಾಡಿದ್ದೀರಾ ಇದ್ದಿರೋರು? ನೀವು ಅಟೆಂಡ್ ಮಾಡಿದ್ರಾ? ಎಲ್ಲಪ್ಪ? ಬೆಂಗಳೂರು ಜೈನಲ್ಲಿ. ಗುಡ್ ಗುಡ್. 1 2 3 4 5 6 7 8. ನತ್ತ ನತ್ತ ಮಾಡು ನೀನು ಯೋಗ ಅಲ್ವಾ? ಹಿಂಗೆ ಕೂತ್ಕೊಂಡು ಹೆಂಗಿದೆ ನಾನು ಹಿಂಗೆ ಮಾತಾಡಿದ್ರೆ? ಹೇಳಿ, ಕೂರಿ, ಮಿಸ್ಟೇಕ್ ಮಾಡಿ, ಚೆನ್ನಾಗಿಲ್ಲ ಅಲ್ವಾ? ಜೀವನದಲ್ಲಿ ಫ್ರೀ ಆಫ್ ಕಾಸ್ಟ್ ಯೋಗ ಸಿಗುತ್ತೆ. ಫ್ರೀ ಆಫ್ ಕಾಸ್ಟ್ ನಗು ನಮ್ಮಲ್ಲೇ ಇದೆ. ಫ್ರೀ ಆಫ್ ಕಾಸ್ಟ್ ಪ್ರೀತಿ ನಮ್ಮಲ್ಲೇ ಇದೆ. ಅದನ್ನೇ ಮೂರನ್ನು ಮರ್ತು ಬಿಟ್ಟು ಎಲ್ಲ ಕಡೆ ದುಡ್ಡು ಕೊಟ್ಟು ಏನೇನೋ ಕೊಂಡ್ಕೊಳಕ್ ಹೋಗ್ತಾ ಇದೀವಿ. ಅಂತ ಮುಟ್ಟಾಳ್ರು ನಾವು ಅಲ್ವಾ? ಜಗತ್ನಲ್ಲಿ ಇರೋವಂಥದ್ದು ಅದ್ಭುತವಾದಂಥ ಪ್ರೀತಿ. ಎಲ್ಲ ರೋಗಗಳಿಗೂ ಯಾವುದು ಒಂದು ಪ್ರೀತಿ, ಒಂದು ನಗು, ಅಷ್ಟೇ ನಮ್ಗೆ ಬೇಕಾಗಿರೋದು ಅಲ್ವಾ? ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ವೆರಿ ಗುಡ್. ಕಾಲ್ ಫೋಲ್ಡ್ ಮಾಡಿ ಹೀಗೆ, ಕೈ ಹಿಂದೆ ಇಟ್ಕೊಳ್ಳಿ, ಸಂಪೂರ್ಣವಾಗಿ ಹಿಂದೆ ಇಟ್ಕೊಳ್ಳಿ. ಓಕೆ, ಮಂಡಿ ಜೋಡಣೆಯಲ್ಲಿರಲಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಮಂಡಿನ ಎಡಭಾಗಕ್ಕೆ ಮಲಗಿಸಿ, ನಿಮ್ಮ ಲೆಫ್ಟ್ ಸೈಡ್, ನಿಮ್ಮ ಲೆಫ್ಟ್ ಸೈಡ್ ಮಲಗಿಸಿ, ಮಲಗಿಸಿ, ಮಲಗಿಸಿ. ಯುವರ್ ಲೆಫ್ಟ್ ಸೈಡ್. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ಲೆಫ್ಟ್ ಸೈಡ್. ಕೈ ಹಿಂದೆ ಇಟ್ಕೋಬೇಕು, ಕೈ ಹಿಂದೆ ಇಟ್ಕೋಬೇಕು. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ಲೆಫ್ಟ್, ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್. ಕಣ್ಮುಚ್ಚಿ. ಈಗ 1 ಲೆಫ್ಟ್. ಮನನ ಮಾಡ್ಕೊಳ್ಳಿ. ಕಣ್ಮುಚ್ಚಿ, ಆಲಿಸಿ, ಪಾಲಿಸಿ. ಆಲಿಸೋದು, ಪಾಲಿಸೋದು. ನಿಮ್ಮ ನಿಮ್ಮ ಎಡಭಾಗ. 2 ರೈಟ್ ಸೈಡ್, 3 ಲೆಫ್ಟ್. ನನ್ನ ಸ್ಪೀಡ್ ಎಷ್ಟಿರುತ್ತೆ ಹಾಗೆ ಹೋಗ್ಬೇಕು. 4 ಬ್ರೀತ್ ಬರ್ತಲ್ಲ. 5 6 7 8 9 10 11 12 13 14 15 16 17 18 19 20 20 ಸೈಡ್. ರೈಟ್ ಸೈಡ್ ಹೋಲ್ಡ್ ಮಾಡಿ, ತಲೆ ಎತ್ತಿ ಆಪೋಸಿಟ್ ತಗೊಳ್ಳಿ, ಸ್ಟ್ರೆಚ್ ಮಾಡಿ. 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್. ನೋಡಿ, ಫಾಲೋ ಮಾಡಿ. 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 8 9 10. ಆಪೋಸಿಟ್ ಪ್ಲೀಸ್. ಆಪೋಸಿಟ್ ಹೋಲ್ಡ್ ಮಾಡ್ಕೊಳ್ಳಿ. 1 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7 8 9 10. ಸೆಂಟರ್, ಸೆಂಟರ್ ಬನ್ನಿ. ಹೀಗೆ ಇಟ್ಕೊಳ್ಳಿ. ಮಂಡಿಯನ್ನು ನೇರ ಮಾಡಿ, ಶರೀರ ಹೀಗೆ ಕೂತ್ಕೊಳ್ಳಿ. ಡ್ರೆಸ್ ಕೂಡ ಮ್ಯಾಟ್ರ್ ಆಗುತ್ತೆ ನೀವು ಅಭ್ಯಾಸ ಮಾಡುವಾಗ. ಇವತ್ತು ಪರವಾಗಿಲ್ಲ. ಇಸ್ ಹಾನೆಸ್ಟ್ಲಿ ಕ್ವಿಕ್ ಅರೇಂಜ್ಮೆಂಟ್ಸ್ ವಿತೌಟ್ ಎನಿ ತಯಾರಿ ಅಲ್ವಾ ಸರ್? ಸೊ ನಾಳೆ ಪ್ಯಾಂಟು ಟೀ ಶರ್ಟ್ಸ್ ಹಾಕೊಳ್ಳಿ. ನಿಮ್ಮ ಡ್ರೆಸ್ಗಳನ್ನು ಕೆಲವರು, ಯಾಕಂದರೆ 100 ಜನ ಸರಿಯಾದ ಡ್ರೆಸ್ ಇದ್ದು ಒಬ್ಬ ಹೆಣ್ಣು ಮಗಳಿಗೆ ಸರಿಯಾಗಿಲ್ಲ ಅಂದ್ರೂ ಐ ಡೋಂಟ್ ವಾಂಟ್ ಟು ಟೇಕ್ ಅನದರ್ ಲೆಸನ್. ಅವ್ರಿಗೂ ಕಂಫರ್ಟಬಲ್ ಆಗಿ ತೊಗೊಂಡು ಹೋಗೋದು ನನ್ನ ಒಂದು ಪ್ರಿಯಾರಿಟಿ. ಓಕೆ, ನನಗೆ 100ಗೆ 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನಿಮಗೆ ಬೆನಿಫಿಟ್ ಆಗಬೇಕು. ಓಕೆ, ಇದರ ಮೂಲ ಉದ್ದೇಶ. ಆದರೂ ಇನ್ನೊಂದು ಟೆಕ್ನಿಕ್ ನೀವು ಮಾಡಲೇಬೇಕು. ಓಕೆ, ಕಾಲನ್ನು ಅಗಲ ಮಾಡ್ಕೊಳ್ಳಿ, ಕೈಯನ್ನು ಹಿಂದೆ ಇಟ್ಕೊಳ್ಳಿ. ಬಿ ಬೋಲ್ಡ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳು ಅಂದ ತಕ್ಷಣ
ಕರುಣಾಮಯಿ ಅಂತಲ್ಲ, ಬಿ ಬೋಲ್ಡ್. ನಿಮ್ಮೊಳಗೊಬ್ಬ ಪುರುಷನಿದ್ದಾನೆ, ಫೆಮಿನೈನ್ ಎನರ್ಜಿ ಇದೆ. ಈಗ ಗಂಡು ಮಕ್ಕಳು ಅಂದ ತಕ್ಷಣ ಗಂಡು ಮಾತ್ರ ಅಲ್ಲ, ಅವನಲ್ಲಿ ಒಂದು ಹೆಂಗರಳು ಕೂಡ. ಕೇಳಿದಿರಲ್ವಾ, ಅವನಿಗೆ ಬಹಳ ಹೆಂಗರಳು ಅಂದರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿ ಶರೀರದಲ್ಲಿ ಹೆಣ್ಣಿನ ಶಕ್ತಿಯು ಪುರುಷನ ಶಕ್ತಿಯು ಎರಡೂ ಇರುತ್ತೆ. ಅದನ್ನ ಶಿವ ಮತ್ತು ಪಾರ್ವತಿ, ಇಡ ಮತ್ತು ಪಿಂಗಳ ಅಂತ ಹೇಳ್ತೇವೆ. ಓಕೆ, ಅವರಿಬ್ರು ಇದ್ರು ಮಾತ್ರ. ಮತ್ತು ಇನ್ನು ಮಹಿಳಾ ದಿನಾಚರಣೆಗಳು ಬಂದ್ಬಿಟ್ರಂತೂ ಕೆಲವೊಂದು ರೀಲ್ಸ್ ಅಲ್ಲಿ ಇಲ್ಲಿ ನಾವೆಲ್ಲ ಕೇಳುವಾಗ ಹೆಣ್ಣು ಏನು ಡಾಮಿನೇಟಿಂಗ್, ಗಂಡು ಡಾಮಿನೇಟಿಂಗ್, ಮೇಲು ಕೀಳು, ಅದೆಲ್ಲ ನಾವೆಲ್ಲ ಜ್ಞಾನವಂತರು. ಆ ಥರದ್ದು ರಬ್ಬಿಶ್ ಟಾಕಿಂಗ್ಸ್ ಎಲ್ಲ ನಾವು ಮಾಡಬಾರ್ದು. ಸೊ ಸಮಾನತೆ ಎಲ್ಲಿರಬೇಕು ಅಂದರೆ ನಾವು ದುಡಿಯೋದ್ರಲ್ಲ, ನಾವು ಆಸ್ತಿ ಮಾಡೋದ್ರಲ್ಲ. ಗಂಡ ಜಾಸ್ತಿ ದುಡಿತಾನೆ, ಹೆಂಡತಿ ಜಾಸ್ತಿ ದುಡಿತಾಳೆ, ಈ ಇದರಲ್ಲ. ಒಬ್ಬರನ್ನ ಒಬ್ಬರು, ಹೆಣ್ಣು ಗಂಡನ್ನ ಗೌರವಿಸುವ ಮತ್ತು ಗಂಡು ಹೆಣ್ಣನ್ನ ಗೌರವಿಸುವುದರಲ್ಲಿ ಸಮಾನತೆ ಇರಬೇಕು. ಅದು ಸಮಾನತೆ. ಡು ಯು ಅಗ್ರಿ ವಿತ್ ದಿಸ್? ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅದರಲ್ಲಿ ಗೌರವವನ್ನು ಇಟ್ಕೋಬೇಕು ನಾವು, ಅದರಲ್ಲಿ ಸಮಾನತೆಯನ್ನ ಇಟ್ಕೋಬೇಕು. ಓಕೆ, ರೈಟ್. ಕೈಯಿಂದ ಇಟ್ಕೊಳ್ಳಿ, ಶ್ವಾಸ ತಗೊಳ್ಳಿ. ಈ ಮಂಡಿ ಹೀಗೆ ಇರಲಿ, ಈ ಮಂಡಿ ಹೀಗೆ ಇರಬೇಕು. ನಿಮ್ಮ ಎಡ ಮಂಡಿಯನ್ನ ಮಾತ್ರ ನೋಡಿ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ರೆಡಿ. ಬ್ರೀತ್ ಇನ್ ಬ್ರೀತ್ ಇನ್. ಎಲ್ಲಿದೆ ನನ್ನ ಮಂಡಿ? ಬ್ರೀತ್ ಇನ್. ಎಲ್ಲಿದೆ ನನ್ನ ಮಂಡಿ? ಎಸ್. ಬ್ರೀತ್ ಔಟ್. ನೆಲಕ್ಕಾಗ್ಬೇಕು, ನೆಲಕ್ಕಾಗ್ಬೇಕು. ಯಾವ ಕಾಲ್ ನೆಲಕ್ಕಾಗ್ಬೇಕು? ಲೆಫ್ಟ್. ಯಾವ ಭಾಗಕ್ಕೆ? ಬಲ ಭಾಗಕ್ಕೆ. ಬ್ರೀತ್ ಇನ್ ಬ್ರೀತ್ ಔಟ್. ಗುಡ್. ಈ ಕಣ್ಮುಚ್ಚಿ ಸ್ಪೀಡಾಗಿ ಮಾಡ್ತಾ ಹೋಗೋಣ. ಸೌಂಡ್ ಬರಬೇಕು. ಬರ್ಲಿ ಸೌಂಡ್, ಬರ್ಲಿ ಸೌಂಡ್, ಬರ್ಲಿ ಸೌಂಡ್. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಸೆಂಟ್ರಿಗೆ ತಗೊಳ್ಳಿ. ಈಗ ಸುಮ್ಮನೆ ಕೂತ್ಕೊಂಡು ಎಡಗಾಲಿಗೂ ಬಲಗಾಲಿಗೂ ಚೆಕ್ ಮಾಡಿ ನೋಡಿ. ಎಡಗಾಲ ಒಂಥರ ಹಗುರ ಸಡಲ್ಲ ಅನ್ನಿಸ್ತಾ ಇದೆಯಾ? ಎಸ್. ಅನುಭವಿಸ್ಬೇಕು. ಅನುಭವಿಸ್ಕೊಂಡು ಮಾಡಬೇಕು. ಉಸಿರು ತಗೊಳ್ಳಿ. ಲಾಸ್ಟಲ್ಲಿ ಈ ಲೈನಲ್ಲಿ ಕೊನೆ ತಂಗಿ. ಹಾ, ಗುಡ್. ಈಗ ನಿಮ್ಮ ಬಲ ಮಂಡಿ. ಓಕೆ, ಬ್ರೀತ್ ಇನ್ ಮಾಡ್ಕೊಳ್ಳಿ ಮೊದಲು. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ನೀವಿಲ್ಲಿ ಹಿಂಗ್ ಮಾಡ್ತಾ ಇದ್ರೆ ಯಾರಿಗೆ ಲಾಸ್ ಆಗುತ್ತೆ? ನಿಮ್ಗೆ ಲಾಸ್ ಆಗೋದು. ಓಕೆ, ಮನಸ್ಫೂರ್ತಿ ಇಷ್ಟಪಟ್ಟು ಮಾಡಬೇಕು. ಕಷ್ಟ ಆದ್ರೂ ದ ಮೋಸ್ಟ್ ಡಿಫಿಕಲ್ಟ್ ಒನ್ ನೀಡೆಡ್ ಫಾರ್ ಅವರ್ ಬಾಡಿ ಅಂಡ್ ಮೈಂಡ್. ಓಕೆ, ನಿಮ್ಮ ನಗುನ ಸ್ವಲ್ಪ ಎಲ್ರಿಗೂ ಸ್ಪ್ರೆಡ್ ಮಾಡಿಬಿಡಿ. ಗುಡ್. ಈಗ ಅರ್ಥ ಆಗಿದೆಯಾ? ಈಗ ನಾನು 1 ಹೇಳಿದಾಗ ಎರಡೂ ಮಂಡಿಗಳು ಬಲಭಾಗಕ್ಕೆ ಹೋಗುತ್ತೆ, 2 ಹೇಳಿದಾಗ ಎರಡೂ ಮಂಡಿಗಳು, ಸಾರಿ 1 ಹೇಳಿದಾಗ ಲೆಫ್ಟ್, 2 ಹೇಳಿದಾಗ ರೈಟ್. ನಾನು ಆಪೋಸಿಟ್ ಇದೀನಲ್ಲ, ನಿಮ್ಮನ್ನು ನೋಡಿದ ಅದು ಬಿಟ್ ಕನ್ಫ್ಯೂಷನ್. ಓಕೆ, ಸೆಂಟರ್. ರೆಡಿ. 1 ಲೆಫ್ಟ್. ವೆರಿ ಗುಡ್. ಅದನ್ನ ತಲೆ ಹಿಂದೆ ತಗೊಳ್ಳಿ. ಈಗ ಆಪೋಸಿಟ್ ಡೈರೆಕ್ಷನ್ಗೆ. ಓಕೆ, ನಿಮ್ಮ ಡೈರೆಕ್ಷನ್ ಅಲ್ಲಿ ತೋರಿಸ್ತೀನಿ ನಾನು. ಓಕೆ, ಲೆಫ್ಟ್ ಅಲ್ವಾ? ಈಗ ನೋಡಿ, ಹೀಗೆ ಬರಬೇಕು, ಲೈಕ್ ದಿಸ್. ಓಕೆ, ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. ಕಂಟಿನ್ಯೂ ಮಾಡಿ. 1 2 3 4 5 6. ಮಾತಾಡಬಾರ್ದು. 7 8. ನಟ್ಟು ಬೋಲ್ಟ್ಸ್ ಎಲ್ಲೆಲ್ಲಿದೆ ಗೊತ್ತಾಗ್ತಿದ್ಯಾ? ವೆರಿ ಗುಡ್. 6 ಎಲ್ಲ ಗೊತ್ತಾಗ್ತಾ ಇದೆ. 7 ಇನ್ನು ಎಲ್ಲ ಗೊತ್ತಾಗುತ್ತೆ. 8 9 10 11 12 13 14 15 16 17 18 19 20. ಓಕೆ, ಸೆಂಟರ್ ರಿಲ್ಯಾಕ್ಸ್. ಸುಖಾಸನ ಕೂತ್ಕೊಳ್ಳಿ. ಆ ಒಳಗಡೆನೆ ಆ ಕುಲು 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 ಅಂತ ನಗ್ತಿರ್ತಿರಲ್ಲ, ಅದೇ ಇಂಡಿಕೇಶನ್ ಫೀಮೇಲ್ಸ್. ಓಕೆ, ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್.
ಹಿಂದಿನಿಂದನೂ ನಾನು ಚಿಕ್ಕವಳು ಇರುವಾಗಿಂದನೂ ನಾನು ಕೇಳಿರೋದು ಸರ್, 2 ಜಡೆ ಒಂದಾಗಲ್ಲ, 2 ಜಡೆ ಸೇರಲ್ಲ. ಸೊ ಒಬ್ಬಳನ್ನ ಕಂಡ್ರೆ ಒಬ್ಳಿಗೆ ಆಗಲ್ಲ, ಹೊಟ್ಟೆ ಕಿಚ್ಚು ಬರ್ತಾಳೆ, ಈರ್ಷ್ಯೆ ಬರ್ತಾಳೆ. ಬಟ್ ನನ್ನ ಜನ್ಮದಲ್ಲಿ ಅದು ತದ್ವಿರುದ್ಧ. ನಂಗೆ ಎಲ್ಲಿ ಹೋದ್ರು ನಂಗೆ ಹೆಣ್ಮಕ್ಳು ಮಕ್ಕಳು ತರ ಸುತ್ಕೊಂಡ್ಬಿಡ್ತಾರೆ. ಎಲ್ಲೋದ್ರು ನಾನು ಕಂಡ್ರೆ ಹೆಣ್ಮಕ್ಳು ಇಷ್ಟ. ಬಟ್ ನನಗೂ ಎಲ್ಲೋದ್ರು ಹೆಣ್ಮಕ್ಳು ಅಂದ್ರೆ ಇಷ್ಟ. ನನ್ನ ಇದ್ರಲ್ಲೆಲ್ಲ ಯೂಟ್ಯೂಬ್ನಲ್ಲಿ ಇರೋರೆಲ್ಲ ನಮ್ಮ ಹೆಣ್ಮಕ್ಳೇ ಜಾಸ್ತಿ, ಫೇಸ್ಬುಕ್ಕಲ್ಲಿ ಇರೋರೆಲ್ಲ ನಮ್ಮ ಗಂಡ್ಮಕ್ಳು ಆಫೀಸರ್ಸೇ ಜಾಸ್ತಿ. ಯಾಕೆ ಅಂದರೆ ಹೆಣ್ಮಕ್ಳು ನಾನು ಅವ್ರಿಗೆ ಕೊಟ್ಟಿರ್ತೀನಿ ಪರ್ಸ್ನಲ್, ಇದನ್ನ ನೀನು ಪ್ರಾಕ್ಟೀಸ್ ಮಾಡಿ ನನಗೆ ನೀನು ಕನ್ಫರ್ಮ್ ಮಾಡಬೇಕು ಅಂತ ಪರ್ಸ್ನಲ್ ಫೋಕಸ್ ಮಾಡಿರ್ತೀನಿ. ಗಂಡ್ಮಕ್ಳು ಎನಿಹೌ ಅವ್ರಿಗೆಲ್ಲ ಅವಕಾಶ ಇದೆ, ಹೊರಗಡೆ ಜಿಮ್ಗೆ ಹೋಗ್ತಾರೆ, ನಾನಾ ಆಕ್ಟಿವಿಟೀಸು ಟ್ರೈನಿಂಗ್ಸ್ ಆಗ್ತಿರ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ಸೆಷನ್ ಮುಗಿಸ್ ಹೋದ್ಮೇಲೆ ನಾನು ಅವರಿಂದ ಡಿಸ್ಕನೆಕ್ಟ್ ಆಗಿರ್ತೀನಿ. ಐ ಕನೆಕ್ಟ್ ವಿತ್ ಸ್ವಲ್ಪ ಹೆಣ್ಮಕ್ಳು, ಬಿಕಾಸ್ ಹೆಣ್ಮಕ್ಳು ಜೀವನ ಸ್ವಲ್ಪ ಕಷ್ಟ ಅಂತ ಇರುತ್ತೆ. ಮೊನ್ನೆ ಅನ್ಕೊಂಡು ಅವ್ರಿಗೂ ಇಲ್ಲ ಅಂತಲ್ಲ, ಇದೆ, ಅವ್ರಿಗೊಂದು ರೀತಿ ರೆಸ್ಪಾನ್ಸಿಬಿಲಿಟಿ, ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆದರೂ ಗಂಡ್ಮಕ್ಳಕ್ಕಿಂತ ಹೆಣ್ಮಕ್ಳಿಗೆ ಜಾಸ್ತಿ ಶಕ್ತಿ ಇದೆ ಅಂತಾನೆ ದೇವರು ನಮಗೆ ಅಷ್ಟೆಲ್ಲ ಕೆಲಸವನ್ನ ಕೊಟ್ಟಿರೋದು. ಹೆಸರೇ ಶಕ್ತಿ. ಹೆಣ್ಮಕ್ಳಂದ್ರೇನು ಶಕ್ತಿ. ಇಲ್ಲ ಅಂದ್ರೆ ಪುರುಷ ಡಮ್ಮಿ, ಏನೂ ಇಲ್ಲ. ಅಲ್ಲ, ಇದು ಚಪ್ಪಾಳೆ ಕೊಡೋ ವಿಚಾರ ಅಲ್ಲ, ಚಪ್ಪಾಳೆ ಕೊಡೋ ವಿಚಾರ ಅಲ್ಲ. ಆ ಸಬ್ಜೆಕ್ಟ್ ನಲ್ಲಿ ಇರೋದೇ ಹಾಗೆ. ಗಂಡಿಗೆ ಶಕ್ತಿ ದೇಹದಲ್ಲಿ ಎಲ್ಲಿಂದ ಬರುತ್ತೆ ಅಂದ್ರೆ ಫೆಮಿನೈನ್ ಎನರ್ಜಿ ಇದೆ ಅಂದ್ರೆ ಎಡಭಾಗದಿಂದ ಫ್ಲೋ ಆಗುತ್ತೆ. ಸೊ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಗಂಡು ಹಾಗೆ ಹೆಣ್ಣು ಹೀಗೆ ಹೀಗೆ ಇನ್ಕ್ಲೂಡಿಂಗ್ ನೀವು ಕೂಡ ಅದು ಯಾವುದು ಯಾವತ್ತೂ ಮಾತಾಡಬಾರ್ದು. ವಿ ಆರ್ ಹಿಯರ್ ಓನ್ಲಿ ಟು ಸ್ಪ್ರೆಡ್ ಗುಡ್ ಹೆಲ್ತ್, ರೈಟ್? ಪ್ರೀತಿ, ಕರುಣೆ, ನಿಷ್ಠೆ, ಶ್ರದ್ಧೆ, ಓಕೆ, ಬಾಂಧವ್ಯ, ಇವನ್ನ ನಾವು ಈಗ ಇಲ್ಲಿರೋರು ನೀವೇನು ಎಷ್ಟು ಜನ ಇದ್ದೀರಾ? ನಾವು 39, 40, 50 ಅನ್ಕೊಳ್ಳೋಣ. ಈ 50 ಅನ್ನೋರು ಇದು ನೀವಲ್ಲ. ಎಲ್ಲ ಕಡೆ ಭಾಗೀರಥಿ ಹೋಗಕ್ಕಾಗಲ್ಲ. ನೀವೆಲ್ಲ ಒಂದೊಂದು ಭಾಗೀರಥಿ ಆಗ್ಬೇಕು, ಒಂದೊಂದು ಮೂಲೆಯಲ್ಲಿ ಒಂದೊಂದು ಭಾಗೀರಥಿಯಾಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಅದು ನೀವು ಆಗ್ಬೇಕು. ನಿಮ್ಮ ಮನೆಯಲ್ಲೇ ಒಂದೊಂದು ಭಾಗೀರಥಿ ಆಗಬೇಕು. ನೀವು ಲೈಫ್ ಬ್ಯೂಟಿಫುಲ್ ಅನ್ಸುತ್ತೆ, ಈಸಿಯಾಗಿ ತಗೊಳ್ತೀರಾ. ಈಗ ಸಣ್ಣ ಸಣ್ಣ ವಿಚಾರವನ್ನು ದೊಡ್ಡ ದೊಡ್ಡ ವಿಚಾರ, ದೊಡ್ಡ ದೊಡ್ಡ ತೊಂದರೆ ಅಂತ ನೀವು ಅನ್ಕೋತಾ ಇರ್ತೀರ. ಏನೂ ಇರಲ್ಲ, ಹಾನೆಸ್ಟ್ಲಿ ಏನೂ ಇರಲ್ಲ. ಬಟ್ ಏನೋ ಇದೆ, ಏನೋ ಆಗೋಗ್ಬಿದೆ ಅಂತ ಕೊರಗ್ತೀರಾ. ಆಗಿದ್ಯಾ ಫೀಲ್ ಎಲ್ಲರಿಗೂ? ಓಕೆ, ರೈಟ್. ಹೀಗೆ ಕೂತ್ಕೊಳ್ಳಿ, ಬಟರ್ಫ್ಲೈ ಬನ್ನಿ. ಸುಮ್ಮನೆ ಜನರಲ್ ಆಗಿ ಮಾತಾಡ್ತಾ ಸ್ವಲ್ಪ ವಾರ್ಮ್ ಅಪ್, ಬ್ರೀತ್ ಟ್ಯೂನ್ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ರೈಟ್. ಹೀಗೆ ಕೂತ್ಕೊಂಡು ಕೈ ಹಿಂದೆ ಇಟ್ಕೊಳ್ಳಿ, ಕೈ ಹಿಂದೆ ಇಟ್ಕೊಳ್ಳಿ. ಓಕೆ, ಈಗ ನೋಡಿ, ಕಣ್ಮುಚ್ಚಿ. ಈಗ 1, 2 ಮಾತಾಡಬಾರ್ದು. 3, 4, 5, 6 ಬ್ರೀತ್ ಔಟ್ 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಮುಂದಕ್ಕೆ ಬನ್ನಿ, ಇಂಟರ್ಲಾಕ್ ಮಾಡಿ ಎಲ್ಲ ಬೆರಳುಗಳನ್ನ ಇಟ್ಕೊಳ್ಳಿ ಹೀಗೆ. ಓಕೆ, ಈಗ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಈಗ ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ, ಉಸಿರು ತಗೊಳ್ಳಿ. ಉಸಿರನ್ನು ಆಚಾಕಿ ಈಗ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಜಾಣೇನು ಎಷ್ಟು ಚೆನ್ನಾಗಿ ಮಾಡ್ತಾರ. ಓಕೆ, ಕ್ಲಾಪ್ಸ್ ಕೊಡಿ ಅವ್ರು ಬಂದಿದ್ದಾರೆ. ಉಸಿರು ತಗೊಳ್ಳಿ ಎಲ್ಲರೂ. ಉಸಿರನ್ನ ಬಿಡಿ. ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಹಿಂದೆ ಯಾರಿರ್ತಾರೆ ಅಂತ ಭಾಷಣ ಮಾಡ್ತೀವಿ? ಗಂಡಿನ ಹಿಂದೆ ಯಾರಿರ್ತೀವಿ ಅಂತ ಭಾಷಣ ಮಾಡ್ತೀವಿ? ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ. ಇಷ್ಟು ಹೆಣ್ಣು ಮಕ್ಕಳ ಒಂದು ಶಕ್ತಿ ಯಾರು ಇವಾಗ? ಪ್ರಿನ್ಸಿಪಾಲ್ ಸರ್, ಕೊಡಿ ಕ್ಲಾಪ್ಸ್. ಇಷ್ಟು ಜನರ ಅವರ ಹೃದಯದ ಅಂತರಾಳದಿಂದ ನಿಮಗೆ ಪ್ರೀತಿ ಮತ್ತು ಅವರ ಬೆಸ್ಟ್ ವಿಶಸ್ ನಿಮಗೆ ರೀಚ್ ಆಗಿದೆ ಸರ್. ಗಾಡ್ ಬ್ಲೆಸ್ ಯು.
ನೀವೆಲ್ಲ ಏನೆಲ್ಲ ಮಾಡ್ತೀರ, ಟ್ರೈನಿಂಗ್ ಕೂಡ ಬಂದಿದ್ದೀರಿ. ಟ್ರೈನಿಂಗ್ ಫಾರ್ ವಾಟ್? ಫಾರ್ ಯುವರ್ ಡಿಪಾರ್ಟ್ಮೆಂಟ್. ಆಮ್ ಐ ರೈಟ್? ಇವತ್ತು ನಿಮ್ಮ ಪ್ರಿನ್ಸಿಪಲ್ ಸರ್ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಲೈಫ್ ಟೈಮ್ ಗಿಫ್ಟ್. ದಟ್ ಈಸ್ ಟುಡೇಸ್ ಕ್ಲಾಸ್. ಲೈಫ್ ಟೈಮ್ಗೆ ನಾನು ನಿಮ್ಮ ಕೊನೆ ಜೀವನದವರೆಗೂ ನಿಮ್ಮನ್ನ ಎಲ್ಲಿ ಭೇಟಿ ಆಗದೆ ಇರಬಹುದು, ನೆಕ್ಸ್ಟ್ ಅಪ್ಕಮಿಂಗ್, ಐ ಆಮ್ ನಾಟ್ ಶೋರ್. ಆದರೆ ಯು ನೆವರ್ ಫರ್ಗೆಟ್ ಮೀ, ಐ ನೋ. ಈ ತರಗತಿನ ನೀವು ಮರ್ತು ಹೋಗಲ್ಲ. ದಟ್ ಈಸ್ ವಾಟ್ ಹಿ ಹ್ಯಾಸ್ ಗಿವನ್ ದ ಗಿಫ್ಟ್ ಫಾರ್ ಯು. ಬಿಕಾಸ್ ಐ ನೀಡ್ 3-4 months ಫಾರ್ ಮೈ ಡೇಟ್ಸ್ ಟು ಗಿವ್, ಬಟ್ ಅನ್ಎಕ್ಸ್ಪೆಕ್ಟೆಡ್ ಸೆಷನ್ ಸರ್. ಓಕೆ, ರೈಟ್. ಮುಂದಕ್ಕೆ ಬಾಗಿ, ಹೀಗೆ ಕೈಯನ್ನು ಮುಂದಕ್ಕೆ ಚಾಚಿ, ಹೀಗೆ 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಹಾಗೆ ಇರಿ, ಕೈ ಮೇಲೆತ್ತಿ. ಯಾರು ನಗಬಾರ್ದು, ಮಾತಾಡಬಾರ್ದು. ಪಿನ್ ಡ್ರಾಪ್ ಸೈಲೆನ್ಸ್. 1 ಹೇಳಿದ ತಕ್ಷಣ 2 ಕಮ್ ಅಪ್. ಕೈ ಊರಂಗಿಲ್ಲ. ಟ್ರೈ ಯೋರ್ ಬೆಸ್ಟ್. 2 ಸಿಟ್ ಡೌನ್. ಸಿಟ್ ವಿತ್ ಸುಖಾಸನ. ಕ್ರಾಸ್ ಲೆಗ್ ಅಲ್ಲಿ ಕೂತ್ಕೊಳ್ಳಿ. ಓಕೆ, ಡೈಲಾಗ್ ಬರುತ್ತೆ ಆಫ್ಟರ್ 40 years ಆದ್ಮೇಲೆ. ಆಫ್ಟರ್ 40 years ಎಷ್ಟು ಜನ ಇದ್ದೀರಾ ಇಲ್ಲಿ? 40 years. ನೀವೆಷ್ಟು? 40. ಓಕೆ, 45 ಮೇಲೆ ಯಾರಿದ್ದೀರಿ? ಯೂಶ್ವಲ್ ಆಗಿ. ಓಕೆ, 50 ಮೇಲೆ ಯಾರಿದ್ದೀರಿ? ನಾನು ಒಬ್ಳೇ ಇರಬೇಕು. ಓಕೆ, ರೈಟ್. ಈಗ ಡೈಲಾಗ್ ಏನ್ ಸರ್? ಎಲ್ಲರೂ ಹೊಡೆಯೋದು. ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಏರಕ್ಕಾಗಲ್ಲ. ಹೇಳೋದು ಕೂರೋದು, ಹೇಳೋದು ಕೂರೋದು ಇವಾಗಿಂದಲೇ ಒಂದು ದಿವಸಕ್ಕೆ ಬೆಳಗ್ಗೆ 20 ಸಲ, ಮಧ್ಯಾಹ್ನ 20 ಸಲ, ಸಾಯಂಕಾಲ 20 ಸಲ ಮಾಡ್ಕೊಂಡ್ಬಿಡಿ. ಆಯ್ತಾ? ಅದ್ರ ಪೂರ್ವ ತಯಾರಿ ಇವಾಗ 10 ಸಲ ಮಾಡೋಣ, ಸರಿನಾ? ಓಕೆ, ಕೈ ಕಟ್ಟಬಿಡಿ, ಕೈ ಕಟ್ಬಿಡಿ. ಓಕೆನಾ? ರೆಡಿ? 1 ಅಪ್. 1 ಶಿವ ಶಿವ, ಆಮೇಲೆ ಅಯ್ಯಪ್ಪ 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 ಅಲ್ವಾ? ರೈಟ್. 2 3 4 5 6 7 8 9. ಓಕೆ, ಅಲ್ಲೇ ಕೈ ಫ್ರೀ ಬಿಡಿ. ಕೈ ಮೇಲೆ ತಗೊಳ್ಳಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಬಾಡಿ ಎಲ್ಲ ಫ್ರೀ ಮಾಡೋಣ ನೋಡಿ. 1 2 ಫ್ರೀ ಆಗಿ. 3 ತುಂಬಾ ಜಂಪ್ ಮಾಡಬಾರ್ದು, ರಿಲ್ಯಾಕ್ಸಿಂಗ್ ಆಗಿರ್ಬೇಕು. 1 ಶಬ್ದನೂ ಬರಬಾರ್ದು ನೆಲದಲ್ಲಿ. ಸ್ಟಾರ್ಟ್. 1 2 3 4 5. ಬ್ರೀತ್ ಔಟ್, ಬ್ರೀತ್ ಔಟ್. 6 7 8 9 10 11 12 13 14 15 16 17 18 19 20. ಹ್ಯಾಂಡ್ ಡೌನ್. ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಮ್ಮೆಲ್ಲ ಇಲಾಖೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಅಂದ್ರೆ, ಯಾವುದೇ ಅಧಿಕಾರಿಗಳ ಜೊತೆ ಮಾತಾಡುವಾಗ್ಲೂ ಪ್ರತಿಯೊಬ್ರು ಕನ್ಸರ್ನ್ ನಮ್ಮ ಹೆಣ್ಣು ಮಕ್ಕಳಿಗೆ ಫೋಕಸ್ ಮಾಡಿ ಗುರುಮ. ಎಲ್ಲೋದ್ರು ಹೆಣ್ಮಕ್ಳು ಎಷ್ಟಿದ್ರು, ಹೆಣ್ಮಕ್ಳು ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು. ಐ ಥಿಂಕ್ ಇವತ್ತು ಅವ್ರಿಗೆ ಬಹಳ ಸಂತೋಷ ಆಗತ್ತೆ ನಿಮ್ಮ ತರಗತಿಯನ್ನು ನೋಡಿದ್ರೆ. ಖಂಡಿತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿ ಸರ್. ತುಂಬಾ ಕನ್ಸರ್ನ್ ಇದೆ. ಅದರಲ್ಲೂ ನೀವಿಲ್ಲಿ ನೋಡ್ತಿದ್ದೀರಿ ಅಲೋ ಸರ್ ಅವ್ರದ್ದು ಅಲ್ವಾ? ಸೊ ಅವರು ತೆಗೆದುಕೊಂಡಂತಹ ಒಂದು ಇನಿಷಿಯೇಟಿವ್ ಅಮೋಘ ಇಲಾಖೆ ಫಿಟ್ನೆಸ್ ರಿಲೇಟೆಡ್, ಮತ್ತು ಅವರು ಮತ್ತು ಅವರ ಜೊತೆ ಇರುವಂತಹ ಮತ್ತು ಅವರ ಹಿಂದಿನ ಮತ್ತು ಅವರ ಮುಂದಿನ ಎಲ್ಲ ಅಧಿಕಾರಿಗಳು ವೆರಿ ಕನ್ಸರ್ನ್ಡ್ ಅಬೌಟ್ ಫಿಟ್ನೆಸ್. ಓಕೆ, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಓಕೆ, ಸ್ವಲ್ಪ ಕಾಲಿಂಗ್ ಅಗಲ ಮಾಡಿ. ನಿಮ್ಮ ಮ್ಯಾಟ್ ಎಷ್ಟೆಷ್ಟಿದೆ ಅಷ್ಟು ಅಗಲ ಇಟ್ಕೊಳ್ಳಿ. ಟೋಸ್ ಹೊರಗೆ ಇಟ್ಕೊಳ್ಳಿ. ಆಮೇಲೆ ನೋಡಿ, ಹುಟ್ಟುತ್ತಾನೆ ಯಾರಾದ್ರೂ ಕೆಟ್ಟ ವ್ಯಕ್ತಿ ಆಗಿರ್ತಾರ? ಇಲ್ಲ. ಸಾಯುವಾಗ ಕೆಟ್ಟ ವ್ಯಕ್ತಿಯಾಗಿ ಸಾಯ್ತಾರ? ಇಲ್ಲ. ಮಧ್ಯದಲ್ಲಿ ಮಾತ್ರ ನಾವು ಒಳ್ಳೇದು ಕೆಟ್ಟದು ಅನ್ನೋ ಒಂದು ಇದ್ರಲ್ಲಿ ಇರ್ತೀವಿ. ಒಂದು. ಮತ್ತು ನಾನು ಬಹಳ ಸಜ್ಜನಳು, ತುಂಬಾ ಒಳ್ಳೆಯವಳು ಅಂತ ನಾನು ಅನ್ಕೊಂಡಿರ್ತೀನಿ.
ನನಗೆ ಗೊತ್ತಿಲ್ಲದೆ ಕೆಲವು ರಾಕ್ಷಸ ತತ್ವಗಳು ನನ್ನಲ್ಲಿ ಬಂದಿರುತ್ತವೆ. ಎಲ್ಲಿಂದ ಬಂದಿರುತ್ತೆ? ಯಾವ್ಯಾವ ಆಹಾರ ನಾವು ತಿಂತೀವಿ ಹೇಳಿ? ಯಾವ ಆಹಾರ ತಿಂತೀರಿ? ಮಾಂಸಾಹಾರಿ, ಸಸ್ಯಾಹಾರಿ, ವಾಟ್ ಎವರ್ ಇಟ್ ಈಸ್. ನೀವೆಲ್ಲ ಅನ್ಕೊಂಡಿದ್ದೀರಿ ನಿಮ್ಮ ಆಹಾರ ತಟ್ಟೆಗೆ ಹಾಕೊಂಡು ಏನ್ ತಿಂತಾ ಇದ್ದೀರಾ ಅದು ಮಾತ್ರ ಆಹಾರ ಅಂತ. ನಾನು ಊಟ ಮಾಡಲಿಲ್ಲ ಅಂದ್ರೆ ನಂಗೆ ಶಕ್ತಿ ಇಲ್ಲ. ಗೊತ್ತು, ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ, ಸಾಯಂಕಾಲ ಊಟ ಮಾಡಲಿಲ್ಲ, ನಾನು ಟಯರ್ಡ್ ಆಗ್ತಾ ಇದೆ. ಅದೆಲ್ಲ ತಪ್ಪು ಕಲ್ಪನೆ. ಆಕ್ಚುಲಿ ನೀವು ತಿನ್ನೋ ಆಹಾರದಲ್ಲಿ ಬರೀ 10% ಮಾತ್ರ ಶಕ್ತಿ ಸಿಗೋದು. ಮತ್ತೆ ಇನ್ಯಾವ ಆಹಾರದಲ್ಲಿ ಹೆಚ್ಚಿನ ಸಿಗುತ್ತೆ ಅಂದ್ರೆ ನಾವು ನೋಡ್ತಿದೀವಲ್ಲ, ಇದು ಕೂಡ ಒಂದು ಆಹಾರ ನಮ್ಮ ದೇಹ ತಗೊಳ್ತಾ ಇರುತ್ತೆ. ನಾವು ಕೇಳ್ತಾ ಇದೀವಲ್ಲ, ಅದು ಕೂಡ ಒಂದು ಆಹಾರ. ಇವು ಸಾತ್ವಿಕವಾಗಿರ್ಬೇಕು, ಇವು ಒಳ್ಳೆಯವರಾಗಿರ್ಬೇಕು. ಆದರೂ ನಮ್ಗೊಳಗಿರುವಂತಹ ಒಂದು ಆ ರಾಕ್ಷಸ ತತ್ವಗಳನ್ನ ಆಚೆ ಹಾಕ್ಬೇಕು ಅಂದ್ರೆ, ಈಗ ನಾವ್ ಯಾರ ಮೇಲಾದ್ರೂ ಕಚ್ಚಕ್ಕಾಗತ್ತಾ? ಓಕೆ, ನಮ್ಮ ಅಂಡರ್ ಬರೋ ಕೆಳಗಡೆ ನಾವು ಸ್ವಲ್ಪ ಅನ್ಬೋದು, ಮಾಡು ಅನ್ಬೋದು, ಹೋಗೆ ಅನ್ಬೋದು, ಬಾರೆ ಅನ್ಬೋದು. ಓಕೆ, ಹೈಯರ್ ಆಫೀಸರ್ಸ್ ಹತ್ರ ಮಾಡಕ್ಕಾಗತ್ತಾ? ಇಲ್ಲ. ಅಪ್ಪ ಅಮ್ಮನ ಜೊತೆ ಮಾಡಕ್ಕಾಗತ್ತಾ? ಇಲ್ಲ. ಗಂಡ ಮಕ್ಕಳ ಜೊತೆ ಮಾಡಕ್ಕಾಗತ್ತಾ? ಮಕ್ಕಳ ಜೊತೆ ಮಾಡ್ಬೋದು, ಆಯ್ತು, ಗಂಡನ ಜೊತೆನೂ ಮಾಡ್ಬೋದು. ಎಲ್ಲೂ ಮಾಡ್ಲೇ ಇಲ್ಲ ಅಂದ್ರೂ ನಾವು ಆಕ್ಟ್ ಮಾಡಿಕೊಂಡು ನಾನು ಬಹಳ ಸಹನೆ ಇರೋವಂಥವಳು ಅಂತ ಆಕ್ಟ್ ಮಾಡ್ಕೊಂಡಿರ್ತೀವಿ. ಒರಿಜಿನಲ್ ಅದಂತೂ ಇರಲ್ಲ. ಆಮ್ ಐ ರೈಟ್? ವಿ ಆರ್ ದಿ ಆಕ್ಟ್ರೆಸ್, ಆಕ್ಟರ್ ಅಂಡ್ ಆಕ್ಟ್ರೆಸ್ ಅಷ್ಟೇ, ಹೌದಲ್ಲ? ಈಗ ನಾವ್ ಹೇಗೆ ನಿಜವಾಗ್ಲೂ ಒಂದು ನೆಕ್ಸ್ಟ್ ಸೆಷನ್ ನಮಗೆ. ಓಕೆ, ಸೊ ಹಾಗಾಗಿ ನಮ್ಮೊಳಗಿರುವ ಒಂದು ಆ ತತ್ವಗಳನ್ನ, ಬೇಡವಾದ ತತ್ವಗಳನ್ನ ನಾವು ಆಚೆ ಹಾಕ್ಬೇಕು. ಅದಕ್ಕೆ ಏನ್ ಮಾಡಿ, ಹೆಣ್ಣು ಅಂದ ತಕ್ಷಣ ಕಾಳಿ ಅಂತೀವಿ, ಚಾಮುಂಡಿ ಅಂತ ಹೇಳ್ತೀವಿ, ರೈಟ್? ಅವ್ರನ್ನೆಲ್ಲ ಹೆಂಗ್ ತೋರಿಸಿದ್ದಾರೆ, ರೈಟ್? ಅದ್ರ ಮುಖಾಂತರ ಕೈ ಹೀಗೆತ್ತಿ ಮೇಲೆ ನಿಮಗೆ ನೀವು ಯಾರು ಇವಾಗ ಮಾಡಬೇಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಧ್ವನಿಯನ್ನ ಆಚೆ ಹಾಕಿ ಗಂಟ್ಲಿಂದ ಕಿರ್ಚ್ಬೇಕು, ಟಂಗನ್ನ ಆಚೆ ಹಾಕ್ಬೇಕು, ಕಣ್ಣಲ್ಲಿ ರುದ್ರಾವತಾರವನ್ನ ತಗೋಬೇಕು. ಒಂದ್ಸಲ ನೋಡ್ಕೊಳ್ಳಿ, ಕೈ ಕೆಳಗಿಳಿಸಿ. ಓಕೆ, ಹಿಂಗಿರ್ತೀರಾ, ಇಲ್ಲಿ ಉಸಿರು ತಗೊಳ್ತೀವಿ, ಮತ್ತೆ ಶಾಂತ ಮೂರ್ತಿಯಾಗಿ ಮೇಲೆ ಹೋಗ್ಬೇಕು. ಓಕೆ, ಇದು ನಿಮ್ಮ ಪ್ರಾಕ್ಟೀಸ್ ಆಸ್ ಲಾಸ್ಟ್ ಟೆಕ್ನಿಕ್. ಅರ್ಥ ಆಯ್ತಲ್ಲ? ರೆಡಿ, ಬ್ರೀತ್ ಇನ್, ಔಟ್. Hands up. Ready, children? Okay, out. 1, 2, 3, 4, 5, 6, 7. ಓಕೆ, ಎಫೆಕ್ಟಿವ್ ಆಗಿ ಬಂದಿಲ್ಲ, ಕೈ ಇಳಿಸಿ. ನನ್ನ ಮೈಂಡ್ ಕೂಡ ಕ್ಲಾಸ್ ಕಡೆ ಹೋಗಿದೆ ಇವಾಗ. ರೈಟ್, ಕಾಲನ್ನ ಜೋಡಿಸಿ, ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ನಾನು ಆ ಹೇಳ್ಕೊಡ್ತೀನಿ. ಒಂದ್ ಆಗೆ ಒಂದೇ ಆ. ನಾನು 2 ಹೇಳಿದ್ರೆ ನಾನು ಹೇಳ್ತೀನಿ, 2 ಅಂದ್ರೆ 2 ಸಲ ಹೇಳ್ಬೇಕು, 3 ಅಂದ್ರೆ 3 ಸಲ ಹೇಳ್ಬೇಕು, ಅಂದ್ರೆ ಜಂಪ್ ಮಾಡ್ಕೊಂಡು ಹೇಳ್ಬೇಕು. ನೋಡಿ, 1 ಅಂದ್ರೆ ಆ ಅಷ್ಟೇ. ಓಕೆ, ಆ ಇಂದ ಹಾಗೆ ಜಂಪ್ ಆಗಿ ಇವಾಗ. ಓಕೆ, 2 ಬ್ರೀತ್ ಔಟ್ ಆಗ್ಬೇಕು. 3 ಓಕೆನಾ? ಇಲ್ಲಿ ಅದನ್ನ ನಾನು ಇನ್ಕ್ರೀಸ್ ಮಾಡ್ಬೋದು, ಮಾಡದೇನೂ ಇರ್ಬೋದು. ಕೈ ಮೇಲೆ ತಗೊಳ್ಳಿ. 1, 2, 3, 4, 5, 6, 7, 8, 9, 10.
ಪ್ಲೇಸ್ ಮಲಗಿ AC ಫ್ಯಾನ್ ಹಾಕ್ಬೋದು ಇವಾಗ. AC ಮತ್ತು ಫ್ಯಾನ್ಸ್. ಓಕೆ, ಪಿನ್ ಡ್ರಾಪ್ ಸೈಲೆನ್ಸ್ ಇದು ಬಹಳ ಮುಖ್ಯ. ಪಿನ್ ಡ್ರಾಪ್ ಸೈಲೆನ್ಸ್. ಸ್ವಲ್ಪ ಸೈಡ್. ಚಕ್ಕಣಕ ನಕ ಚಕ ಚಕ್ಕಣಕ ನಕ ಚಕ. ಏನಿಲ್ಲ ಸೌಂಡ್. ಎಲ್ಲಿ ಒಂದ್ಸಲ ಸೌಂಡ್ ಕೊಡಿ ನೋಡೋಣ. ಚಕ್ಕಣಕ ನಕ ಚಕ ಚಕ್ಕಣಕ ನಕ ಜಕ ಚಕ್ಕಣಕ ನಕ ಜಕ ಚಕ್ಕಣಕ ನಕ ಜಕ. ಆಧಾರ್ ಓಕೆ? ಕಾಲ್ ನೀಡಿ. 1-2.5 ಅಡಿ ಅಗಲ ಮಾಡಿ. ಪಿನ್ ಡ್ರಾಪ್ ಸೈಲೆನ್ಸ್ ಇಲ್ಲಿಂದ ಕಾಲ್ ಅಗಲ ಮಾಡಿ. ಕಾಲ್ ಅಗಲ ಮಾಡಿ, ಕೈ ಅಗಲ ಮಾಡಿ. ಎಸ್, ಯಾರಿಗೂ ಟಚ್ ಮಾಡಬೇಡಿ, ಯಾರನ್ನು ಮಾತಾಡಿಸ್ಬೇಡಿ. ಪಿನ್ ಡ್ರಾಪ್ ಸೈಲೆನ್ಸ್. ಇಲ್ಲಿಂದ ನನ್ನ ಯಾವುದೇ ಸೂಚನೆಗಳು ನಿಮ್ಗಿರಲ್ಲ.
ಯಾರು ಕಣ್ಣನ್ನು ತೆರೆಯದೆ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ಹಿಂದೆ ಚಾಚಿ ನಿಮ್ಮ 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 ಸ್ಥಳಕ್ಕೆ ಅನುಗುಣವಾಗಿ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಬಾಡಿಯನ್ನು ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ಅಪ್ ಅಂಡ್ ಡೌನ್. ಕಣ್ಣನ್ನು ಬಿಡದೆ ಬಲಭಾಗದಿಂದ ಮೇಲ್ ಬಂದು ಕೂತ್ಕೊಳ್ಳಿ. ಕಣ್ಣು ಬಿಡಬೇಡಿ. ಕೆಲವರು ಹೆಣ್ಮಕ್ಳಿಗೆ ಕಣ್ಣು ಮುಚ್ಚೋದೇ ಕಷ್ಟ. ಕ್ಲೋಸ್ ಯುವರ್ ಐಸ್, ಡು ನಾಟ್ ಓಪನ್ ಯುವರ್ ಐಸ್. ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸುಖದಾಯಕ್ಕಾಗಿ ಕಾಲನ್ನು ಮಡಿಸಿ ಆರಾಮಾಗಿ ಕೂತ್ಕೊಳ್ಳಿ. ಸೊ ನಾವು ಬಂದಾಗ ನಮ್ಮ ದೇಹ ಸ್ಥಿತಿ ಹೇಗಿತ್ತು, ಮನಸ್ಸಿನ ಸ್ಥಿತಿ ಹೇಗಿತ್ತು, ನಿಮ್ಮ ಉಸಿರಾಟ ಹೇಗಿತ್ತು, ಈಗ ಹೇಗಿದೆ, ಮಾನಸಿಕವಾಗಿ ಒಳಗಣ್ಣಿನಿಂದ ನೋಡಿ, ಒಳಕಿವಿಗಳಿಂದ ಕೇಳಿ, ನಿಮ್ಮ ರಿದಮ್ ಹೇಗಿದೆ ಅನುಭವಿಸಿ. ಹೃದಯ ಬಡಿತ ಹೇಗಿದೆ, ರಕ್ತ ಸಂಚಾರದ ಅನುಭವ ಹೇಗಿದೆ, ನಿಮ್ಮ ಉಸಿರಾಟ ಹೇಗಿದೆ. ಏನೋ ಒಂದು ಭಾರ ಇತ್ತು, ಕಳಚಾಗಿ ಬಂದು ಫ್ರೆಶ್ ಆಗಿ ಈಗ ಎದ್ದು ಕುಳಿತಿರೋ ಹಾಗೆ ಅನುಭವ ಆಗ್ತಾ ಇದೆ ಅನ್ನೋರು ಮಾತ್ರ ಕೈ ಮೇಲ್ ಮಾಡಿ ಕಣ್ತೆರಿಬಿಡಿ. ವಂಡರ್ಫುಲ್, ವೆರಿ ಗುಡ್. ಕೈಯನ್ನು ಕೆಳಗಿಳಿಸಿ. ಪದೇ 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 ಹೇಳ್ತಾ ಇರ್ತೀನಿ, ಯಾವಾಗಲೂ ಪ್ರಿವೆನ್ಷನ್ ಈಸ್ ರಿಯಲ್ ಪವರ್ ಅಂತ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಹಾಗೆ ಯೋಗ ಈಸ್ ನಾಟ್ ಎಕ್ಸಸೈಸ್, ಇಟ್ ಈಸ್ ಎ ಸೆಲ್ಫ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆ ಒಂದು ಫೀಲ್ ಬಂತು ಅನ್ನೋರು ಮಾತ್ರ ಕೈ ಮೇಲೆ ಮಾಡಿ. ಸೆಲ್ಫ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನು ನಾನು ಒಪ್ತೀನಿ, ಇದು ಎಕ್ಸಸೈಸ್ ಅಲ್ಲ. ವೆರಿ ಗುಡ್, ವಂಡರ್ಫುಲ್. 100ಗೆ 100% ನನಗೆ ಕನ್ಫರ್ಮ್ ಮಾಡಿದ್ದೀರಿ. ಥ್ಯಾಂಕ್ ಯು. ಕೈಯನ್ನು ಕೆಳಗಿಳಿಸಿ. ಈಗ ನೀವೆಲ್ಲರೂ ಸೊಸೈಟಿಗೆ ಒಂದು ಪ್ರೊಟೆಕ್ಷನನ್ನು ನೀಡ್ತಾ ಇದ್ದೀರಿ. ಇವತ್ತಿಂದ ನಿಮ್ಮ ಹೆಲ್ತ್ಗೂ ಕೂಡ ಪ್ರೊಟೆಕ್ಷನನ್ನು ಕೊಡಬೇಕು. ನಾನು ಇವತ್ತಿಂದ ನನ್ನ ಆರೋಗ್ಯಕ್ಕೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋರು ಮಾತ್ರ ಕೈ ರೈಸ್ ಮಾಡಿ ನೋಡೋಣ. ಗುಡ್. ಕೈಯನ್ನು ಕೆಳಗಿಳಿಸಿ. ಯಾವಾಗಲೂ ನೋಡಿ ಫಿಟ್ ಆಫ್ ನೋಡಿ ಮೀನ್ಸ್ ಡೋಂಟ್ ಓಪನ್ ದ ಐಸ್. ಸೊ ಫಿಟ್ ಆಫೀಸರ್ ಯಾವಾಗಲೂ ಸ್ಟ್ರಾಂಗ್ ನೇಷನ್. ನಾನು ಬಲವಾಗಿ ನಂಬ್ತೀನಿ. ಯಾವಾಗಲೂ ನಂದೊಂದು ಸ್ವಾರ್ಥ ಇದೆ. ಮಾರ್ನಿಂಗ್ ಪ್ರಿನ್ಸಿಪಲ್ ಸರ್ ಹತ್ರ ನಾನು ಅದೇ ಹೇಳ್ತಿದ್ದೆ, ನಂದೊಂದು ಸ್ವಾರ್ಥ ಇದೆ ಸರ್, ನಾನು ಒಬ್ಳಿಗೆ ಕಷ್ಟ ಆದರೂ ಪರವಾಗಿಲ್ಲ. ಈಗ ಇವ್ರನ್ನೆಲ್ಲ ನಾನು ನೋಡ್ಕೊಬಿಟ್ರೆ ಅವ್ರು ನಮ್ಮ ಸಮಾಜವನ್ನು, ಸೊಸೈಟಿಯನ್ನು ಆರೋಗ್ಯಪೂರ್ಣವಾಗಿ, ಸ್ವಾಸ್ಥ್ಯವಾಗಿ, ಶಾಂತಿಯುತವಾಗಿ ಇಟ್ಕೊಳ್ತಾರೆ ಸರ್. ಅದು ಸ್ವಾರ್ಥ ನಂದು ಅಂತ. 100% ಅದೇ ಸ್ವಾರ್ಥ. ನಿಮ್ಮ ಈ ಒಂದು ಆತ್ಮವಿಶ್ವಾಸ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಓಕೆ, ಯಾವಾಗಲೂ ಕಾಮ್ ಮೈಂಡ್ ಯಾರಲ್ಲಿ ಇರುತ್ತೆ ಅವರ ಡಿಸಿಷನ್ ಯಾವಾಗಲೂ ರೈಟ್ ಆಗಿರುತ್ತೆ. ಓಕೆ, ಹಾಗಾಗಿ ಆ ಒಂದು ಕಾಮ್ ಮೈಂಡನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ಐ ಆಮ್ ಕಾಮ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಂಟ್ರೋಲ್ ಅನ್ನೋ ಒಂದು ಫಾರ್ಮುಲಾಸ್ ಇವೇ ಮಂತ್ರಗಳು. ಇಂಥ ಮಂತ್ರಗಳನ್ನು ಭಜಿಸಿ. ಯಾವಾಗಲೂ ಬ್ಲೈಂಡಾಗಿ ಹೋಗಬೇಡಿ, ಅಂಧ ಭಕ್ತರು ಆಗಬೇಡಿ ನೀವೆಲ್ಲ. ಎರಡು ಹಸ್ತಗಳನ್ನು ಜೋಡಿಸಿ ನೇರವಾಗಿ ಕೂತ್ಕೊಳ್ಳಿ. ಒಂದೇ ಒಂದು ಬಾರಿ ಓಂಕಾರವನ್ನು ಮಾಡಿ. ಬ್ರೀತ್ ಇನ್ ಓಂಕಾರ, ಜ್ಞಾನಪೂರ್ಣಂ ಜಗಂ ಜ್ಯೋತಿ, ಜ್ಞಾನಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ, ಅನುದಿನ ಗುರುವಿನ ಅನುರಾಗದ ಭಕ್ತಿಯಲಿ, ಅನುದಿನ ಗುರುವಿನ ಅನುರಾಗ
ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಧೈರ್ಯಂ ಸರ್ವತ್ರಂ ಸಾಧನಂ 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 ಓಂ ಶಾಂತಿ 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 ಓಂ ಶಾಂತಿ 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 ಎರಡು ಹಸ್ತಗಳನ್ನು ಮುಚ್ಚಿ ಪ್ಲೇಸ್ ಆನ್ ಯುವರ್ ಐಸ್ ಆ್ಯಂಡ್ ಫೇಸ್ ಒಳಭಾಗದಿಂದ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕರಗಳನ್ನು ಮುಂದೆ ತನ್ನಿ. ಎರಡು ಹಸ್ತಗಳನ್ನು ಜೋಡಿಸಿ ನಿಮ್ಮ ಹಣೆಗೆ ತಾಗಿಸಿ ನಾನು ಎಂಬುವ ಅಹಮನ್ನು ತೊರೆದು ನನ್ನೊಳಗಿರುವ ಗುರುವಿಗೆ ಶರಣಾಗಿದ್ದೇನೆ ಎಂಬ ಭಾವನೆಯಿಂದ ಧನ್ಯೋಸ್ಮಿ ಅಂತ ಧನ್ಯತಾ ಭಾವದಿಂದ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ಸಂಜೆ, ಧನ್ಯೋಸ್ಮಿ, ಸರ್ವೇ ಜನ ಸುಖಿನೋ ಭವಂತು. ಓಪನ್ ಯುವರ್ ಐಸ್. ಗುರುದರ್ಶನ ಮಾಡೋದ್ರ ಮುಖಾಂತರ ನಿಮ್ಮ ಸಂಜೆಯನ್ನು ಶುಭವಾಗಿ ಪ್ರಾರಂಭ ಮಾಡ್ತಿದ್ರಿ. ಎಲ್ರಿಗೂ ಶುಭವಾಗಲಿ. ಗು ಎಂದರೆ ಕತ್ತಲೆ, ರು ಎಂದರೆ ಬೆಳಕು. ನಮ್ಮನ್ನೆಲ್ಲ ಯಾರು ಕತ್ತಲೆಯಿಂದ ಬೆಳಕಿನರಿಗೆ ನಿಲ್ಲಿಸ್ತಾರೋ, ಸ್ತ್ರೀಯಾದಲ್ಲಿ ಗುರುಮ, ಪುರುಷನಾದಲ್ಲಿ ಗುರು. We'll see you again tomorrow. Times will update. Okay? Thank you. ಅಲ್ಲಿ ಈಗಾಗಲೇ ನನ್ನ ಇತರ ಯೂನಿಟ್ಸ್ ಮಕ್ಕಳು ಕಾಯ್ತಾ ಇದ್ದಾರೆ, ಜಾಯ್ನ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಐ ಜಾಯ್ನ್ ವಿತ್ ದೆಮ್. ಸೊ ಈಗ ಅವರಿಗೆ ಕ್ಲಾಸ್ ಕಂಟಿನ್ಯೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಎರಡು ಮಾತಾಡ್ಬಿಡಿ. ಹೋಗಿ ಬೆಳಿಗ್ಗೆ ದಯಮಾಡಿ ನಾಳೆ ಕ್ಲಾಸ್ ಮೇಡಮ್ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಪಿ ಟಿ ಡ್ರೆಸ್ ಈಗ ಸಿಗುತ್ತೆ, ಅದನ್ನು ಕಲೆಕ್ಟ್ ಮಾಡಿಕೊಡ್ರಿ. ಸಾಧ್ಯವಾದಷ್ಟು ಟೈಮಿಗೆ ಸರಿ ಮೇಡಮ್ ಅವರಿಗೆ ಏನು ಟೈಮ್ ಕೊಡ್ತಾರಲ್ಲ ಆ ಟೈಮಿಂದ 5 ನಿಮಿಷ ಮುಂಚೆ ಇಲ್ಲಿ ಎಲ್ಲರೂ ಜಾಯಿನ್ ಆಗಲಿ. ಬೆಳಿಗ್ಗೆ ಹೇಳಿದ ರೀತಿಯಲ್ಲಿ ನಿಮ್ಮ ತರಬೇತಿ ಅಂತ ಭಾವಿಸೋದ್ರ ಬದಲು ನಿಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿ, ಹೌದಲ್ವಾ, ನಿಮಗೆ ದೈಹಿಕವಾಗಿ ಮತ್ತೆ ನಿಮಗೆ ವೃತ್ತಿಗೆ ಪೂರಕವಾದಂತಹ ಒಂದು ಅವಕಾಶ, ಒಳ್ಳೆಯ ಅವಕಾಶ ಸಿಕ್ಕೈತೆ ಅಂತ ಭಾವಿಸ್ತಾ ಈ ಒಂದು ಒಳ್ಳೆಯ ಸದಾವಕಾಶ ನಮ್ಮ DGP ಅಲೋಕ್ ಕುಮಾರ್ ಸಾಹೇಬರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೆಯದಾಗಿ ಎಲ್ಲರೂ ಅತ್ಯಂತ ಹುರುಪಿನಿಂದ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಷ್ಟೇ ವಿನಂತಿಸಿಕೊಂಡ್ರು ಅವಕಾಶ ಸಿಗೋದು ಕಷ್ಟ. ನಮಗೆ ಬೆಳಿಗ್ಗೆ ಮೇಡಮ್ ನಿನ್ನೆ ಸಂಜೆ ನನಗೆ ಅರೌಂಡ್ 7 ಗಂಟೆಗೆ ಮೇಡಮ್ ಅವರು ಇಲ್ಲಿ ನಮ್ಮ ಆಫೀಸಿಗೆ ಬರ್ತಾರೆ, ಮೈಸೂರು ಜೈಲಿನ ಸ್ಟಾಫ್ಗೆ ಪ್ರೋಗ್ರಾಮ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಅವಾಗ ಅದು ಕನ್ಫರ್ಮ್ ಆದಾಗ ನಾನೊಂದು ಐಡಿಯಾ ಮಾಡಿದೆ, ಬೆಳಿಗ್ಗೆ ಟ್ರೈನೀಸ್ ಬರ್ತಾರಲ್ಲ ಅವ್ರದ್ದಕ್ಕೆ ಅವ್ರ ಟೈಮಲ್ಲಿ ಅವಕಾಶ ಕೊಟ್ಟರೆ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮೇಡಮ್ ಅವರು ಒಂದೇ ಮಾತಲ್ಲಿ ಓಕೆ ನಾನು ಟೈಮ್ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ, ಇವತ್ತೇ ಚಾಲು ಮಾಡೋಣ ಅಂತ ಹೇಳಿದ್ರು. ಅದಕ್ಕಾಗಿ ನೀವು ಎಲ್ಲರೂ ಅವರಿಗೆ ಧನ್ಯವಾದಗಳೊಂದಿಗೆ ಚಪ್ಪಾಳೆ ಕಲಿಸ್ಬೇಕು. ಸದುಪಯೋಗ ನಿಮಗೆ ನಾನು ನೀವು ಎಲ್ಲರೂ ಇರೋವರೆಗೂ ಇದರ ಸದುಪಯೋಗ ಪಡೆಯನ್ರಿ. ಹಂಗೇನೆ ಸಾಧ್ಯವಾದರೆ ನಮ್ಮ ಸಮೂಹಕ್ಕೂ ತಿಳಿಸೋ ಪ್ರಯತ್ನ ಪಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ,
ಟೈಮ್ ನಮಸ್ಕಾರ. ಮಾಮೂಲು ಕ್ಲಾಸ್ ಶುಭ ಸಂಜೆ. ಬೆಳಿಗ್ಗೆ ಪಿ ಟಿ 6:30ಗೆ ಮಡಿಸಿ ಅಲ್ಲಿಗೆ ಬೇಗ ಕುತ್ಕೊಳ್ಳಿ. EMI-ಗೆ ದಾಖಲೆ ಹಾ, ಇಲ್ಲಿ ಕ್ಲಾಸ್ ಶುರುವಾಗ್ತಾ ಇದೆ, ಸ್ವಲ್ಪ ಶಬ್ದ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. Adapt Chandra, back straight. Close your eyes. Take a deep breath. Breathe out from the mouth. Breathe in. Breathe out. Breathe in.